ಬ್ರಹ್ಮಶ್ರೀ ಪಿತಾಮಹ ಪ್ರೀಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದಂತ ಸೋದರಿ ಮಂಜುಳಾರವರಿಗೆ, ಇಡೀ ಪ್ರಪಂಚದಾದ್ಯಂತ ಇರುವಂತ ಎಲ್ಲ ಧ್ಯಾನ ಬಂಧುಗಳಿಗೆ ಹಾಗೂ ಈ ವೇದಿಕೆಯಲ್ಲಿ ಆಸೀನರಿರ್ತಕ್ಕಂಥ ಎಲ್ಲ ದೇವರುಗಳಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್, ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಮಾಸ್ಟರ್ಸ್. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಶಂಬಾಲ. ಇವತ್ತು ಕೊನೆಯ ವಿಷಯವಾಗಿ ಇಂದು ಶಂಬಾಲವನ್ನ ಅಭ್ಯಾಸ ಮಾಡೋಣ ಮಾಸ್ಟರ್ಸ್. ಇದುವರೆಗೆ ಸಾಕಷ್ಟು ಶಂಬಾಲದ ಬಗ್ಗೆ ಮಾಹಿತಿಯನ್ನ ತಿಳಿದಿದ್ವಿ. ಇವತ್ತು ಶಂಬಾಲ ಅಂತಕ್ಕಂಥದಕ್ಕೆ ಎಲ್ಲಿದೆ ಅಂತಕ್ಕಂಥದ್ದು ಉತ್ತರ. ಇಷ್ಟು ದಿನ ನಾವು ಕೇಳ್ತಾ ಇದ್ವಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ, ನಂತರ ವಿಷಯವನ್ನ ತಿಳಿಸ್ತಾ ಬಂದ್ರು ಮಾಸ್ಟರ್ಸ್. ಶಂಬಾಲದಲ್ಲಿ ನಾವು ನಿವಾಸಿಗಳಾಗ್ಲಿಕ್ಕೆ ನಮ್ಮನ್ನ ಹೇಗೆ ಆಂತರಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಹೇಗೆ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಬಂದ್ರು. ಇವತ್ತು ಅಂತಿಮವಾಗಿ ಶಂಬಾಲ ಅಂತಕ್ಕಂಥದ್ದು ಎಲ್ಲಿದೆ ಅನ್ನೋದ್ರ ಬಗ್ಗೆ ಆ ಪ್ರಶ್ನೆಗೆ ಉತ್ತರವನ್ನ ತಿಳಿಯೋದ್ರ ಮುಖಾಂತರ ಇಂದು ಶಂಬಾಲದ ಅಂತಿಮ ಅಧ್ಯಾಯವನ್ನ ತಿಳಿತಾ ಹೋಗೋಣ ಮಾಸ್ಟರ್ಸ್. ಮೊನ್ನೆ ಈ ಕಳೆದ ಸಂಚಿಕೆಯಲ್ಲಿ ಜಾಗೃತ ಅವಸ್ಥೆ ಅನ್ನೋದನ್ನ ತಿಳಿದ್ವಿ. ಅದು ಸಮುದ್ರ ಮಂಥನದ ಮುಖಾಂತರ ಸಾಕಷ್ಟು ವಿಷಯವನ್ನು ಕೂಡ ಗ್ರಹಿಸಿದ್ವಿ ಮಾಸ್ಟರ್ಸ್. ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನ ಧನಾತ್ಮಕ ಶಕ್ತಿಗಳನ್ನಾಗಿ ಪರಿವರ್ತಿಸ್ಕೊಳ್ಬೇಕು. ಅದರಿಂದ ನಮ್ಮ ಬುದ್ಧಿ ಮತ್ತೆ ಅಂತಕ್ಕಂಥದ್ದು ಜಾಗೃತವಾಗುತ್ತೆ. ಈ ಜಾಗೃತ ಅವಸ್ಥೆಯಲ್ಲಿ ನಾವು ಸದಾ ಇರಬೇಕು ಅಂತಕ್ಕಂಥದ್ದೇ ಸಮುದ್ರ ಮಂಥನದ ಭಾಗವಾಗಿ ವಿಷಯವನ್ನ ಗ್ರಹಿಸಿದ್ವಿ ಮಾಸ್ಟರ್ಸ್. ಇವತ್ತು ಸ್ವಪ್ನಾವಸ್ಥೆ. ನಿನ್ನೆ ತಾನೇ ಗುರುಗಳು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಮಾಸ್ಟರ್ಸ್. ಅದರಿಂದ ನನಗೆ ಇವತ್ತು ಇದನ್ನ ವಿಷಯವನ್ನ ಪ್ರಸ್ತಾಪನೆ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಯ್ತು ಅಂತ ಕೂಡ ನಾನು ಕೂಡ ಭಾವಿಸ್ತೇನೆ ಮಾಸ್ಟರ್ಸ್. ಅಗಾಧವಾದ ಮಾಹಿತಿಯನ್ನ ನೀಡಿರೋದ್ರಿಂದ ಇವತ್ತು ಅದರ ವಿಷಯವಾಗಿ ಪುನರಾವಲೋಕನ ಅಂತ ಹೇಳ್ಬಿಟ್ಟು ತಿಳಿತಾ ಹೋಗೋಣ ಮಾಸ್ಟರ್ಸ್. ಸ್ವಪ್ನಾವಸ್ಥೆ ಅಂತಕ್ಕಂಥದ್ದು, ಈ ಅವಸ್ಥೆಯು ವಿಷ್ಣು ಗ್ರಂಥಿಗೆ ಸಂಬಂಧಿಸಿದೆ. ವಿಷ್ಣು ಗ್ರಂಥಿ ಅಂದರೆ ವಿಷ್ಣುವಿನ ಸ್ಥಿತಿ ಅಂತ ಹೇಳಿ ಅರ್ಥ. ಬ್ರಹ್ಮ ಚೈತನ್ಯವು ಜಾಗೃತ ಅವಸ್ಥೆ ಅಂತಕ್ಕಂಥದ್ದು ಬ್ರಹ್ಮ ಗ್ರಂಥಿಯಿಂದ ಪ್ರಾರಂಭ ಆಗ್ತದೆ ಅಂತ ತಿಳಿದ್ವಿ ಮಾಸ್ಟರ್ಸ್. ಇದು ವಿಷ್ಣು ಸ್ಥಿತಿ ಅಂತಕ್ಕಂಥದ್ದು ಬ್ರಹ್ಮ ಚೈತನ್ಯವು ಸೃಷ್ಟಿಗೆ ಮೂಲವಾದರೆ ವಿಷ್ಣು ಚೈತನ್ಯವು ಸ್ಥಿತಿಯನ್ನು ಸಮತೋಲನಗೊಳಿಸುವುದಾಗಿದೆ. ವಿಷ್ಣುವನ್ನು ಕ್ಷೀರ ಸಮುದ್ರದ ಮಧ್ಯದಲ್ಲಿ ಆದಿಶೇಷನ ಮಧ್ಯೆ ಶಯನಾವಸ್ಥೆಯಲ್ಲಿ ತೋರಿಸುತ್ತಾರೆ. ನಾವು ವಿಷ್ಣುವಿನ ಚಿತ್ರವನ್ನ ನೋಡಿದಾಗ ವಿಷ್ಣು ಅಂತಕ್ಕಂಥದ್ದು ಕ್ಷೀರ ಸಮುದ್ರದ ಮಧ್ಯದಲ್ಲಿ ಆದಿಶೇಷನ ಮೇಲೆ ಮಲಗಿರ್ತಕ್ಕಂಥ ಚಿತ್ರವನ್ನ ಶಯನಾವಸ್ಥೆಯಲ್ಲಿ ನೋಡ್ತೇವೆ ಮಾಸ್ಟರ್ಸ್. ವಿಷ್ಣು ಸದಾ ಯೋಗ ನಿದ್ರಾ ಸ್ಥಿತಿಯಲ್ಲಿ ಇರುತ್ತಾನೆ ಎಂದು ಚಿತ್ರಿಸಿರುತ್ತಾರೆ. ಅಂತೆಯೇ ವಿಷ್ಣುವಿನ ದಶಾವತಾರಗಳನ್ನು ಕೂಡ ತಿಳಿದಿದೀವಿ ನಾವು ಈಗಾಗಲೇ. ಇವಕ್ಕೆಲ್ಲ ಅದ್ಭುತವಾದ ಗೂಢಾರ್ಥಗಳಿವೆ. ಕ್ಷೀರ ಸಮುದ್ರ ಎಂದರೆ ಮನಸ್ಸಿನ ಶಕ್ತಿ ಅಂತಕ್ಕಂಥದ್ದು ಅಗಾಧವಾದದ್ದು. ಸರ್ವ ಕ್ರಿಯೆಗಳ ಮೂಲ ಮನಸ್ಸು. ಸರ್ವ ಕ್ರಿಯೆಗಳ ಲಯವೂ ಕೂಡ ಮನಸ್ಸಿನಿಂದಲೇ ಆಗುತ್ತದೆ. ಮನಸ್ಸಿನಿಂದ ಪ್ರತಿಯೊಂದು ಭಾವಗಳನ್ನು ಬುದ್ಧಿಯ ಮೂಲಕ ಶೋಧಿಸಿ ಚಿತ್ತದಲ್ಲಿ ಅದನ್ನು ಅನುಭವಗಳನ್ನಾಗಿ ಸ್ವೀಕರಿಸುತ್ತಾ ಅನುಭವ ಜ್ಞಾನದಿಂದ ಸ್ವಯಂನ ರೂಪಾಂತರಣಗೊಳಿಸಿಕೊಳ್ಳುವ ಸ್ಥಿತಿಯೇ ವಿಷ್ಣು ಸ್ಥಿತಿ. ಈ ವಿಷ್ಣು ಸ್ಥಿತಿ ಅನ್ನತಕ್ಕಂಥದ್ದನ್ನ ಹೇಗೆ ತೋರಿಸಿದ್ದಾರೆ ನೋಡಿ ಮಾಸ್ಟರ್ಸ್. ಸಮುದ್ರ ಮಂಥನ ಹೇಗಾಗುತ್ತೋ ಹಾಗೇ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಪ್ರತಿಯೊಂದು ಕ್ರಿಯೆಗಳ ಲಯವೂ ಕೂಡ ಮನಸ್ಸಿನಲ್ಲೇ ಆಗುತ್ತೆ. ಅವುಗಳ ಭಾವಗಳನ್ನ ನಾವು ಆ ಮನಸ್ಸಿನಿಂದ ಉಂಟಾಗ್ತಕ್ಕಂಥ ಆಲೋಚನೆಯಿಂದ ಬರ್ತಕ್ಕಂಥ ಭಾವಗಳನ್ನ ಬುದ್ಧಿಯ ಮೂಲಕ ಶೋಧಿಸಿ ಬಿಟ್ಟು ಅದನ್ನ ಚಿತ್ತದಲ್ಲಿ ಅನುಭವವಾಗಿ ಸ್ವೀಕರಿಸಬೇಕು. ಆ ಅನುಭವ ಜ್ಞಾನದಿಂದ ನಾವು ನಮ್ಮ ಸ್ವಯಂನ ರೂಪಾಂತರಣ ಮಾಡಿಕೊಳ್ಳಬೇಕು ಅನ್ನೋದಕ್ಕೋಸ್ಕರನೇ ವಿಷ್ಣುವಿನ ಆ ಸ್ಥಿತಿಯಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಆತ್ಮದ ಶಕ್ತಿಯ ವಿಸ್ತರಣಾ ಕಾರ್ಯದಲ್ಲಿ ನೆರವಾಗುವ ಸಾಧನಗಳು. ನಾವು ಯಾವುದೇ ಒಂದು ಕ್ರಿಯೆ ಮಾಡ್ಬೇಕಾದ್ರೆ, ಕಾರ್ಯನಿರ್ವಹಿಸ್ಬೇಕಾದ್ರೆ ಹೇಗೆ ಸಾಧನಗಳು ಬೇಕಲ್ಲ ಮಾಸ್ಟರ್ಸ್, ಹಾಗೇನೆ ನಮ್ಮ ಆಂತರ್ಯದ ಶುದ್ಧೀಕರಣ ಮಾಡ್ಬೇಕಾದ್ರೆ ನಾವು ಇವು ನಮಗೆ ಸಾಧನವಾಗಿ ಉಪಯೋಗ ಬರ್ತದೆ ಮಾಸ್ಟರ್ಸ್. ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರಗಳು ನಮ್ಮ ಆತ್ಮದ ಶಕ್ತಿಯನ್ನ ವಿಸ್ತರಣೆ ಮಾಡ್ಕೊಳ್ಲಿಕ್ಕೆ ನೆರವಾಗ್ತಕ್ಕಂಥ ಸಾಧನಗಳಾಗಿವೆ. ಮನಸ್ಸು ಆಲೋಚನೆಗಳನ್ನು ಸೃಷ್ಟಿಸುತ್ತದೆ. ಸೃಷ್ಟಿಕೊಂಡ ಆಲೋಚನೆಯು ಬುದ್ಧಿಯ ಮೂಲಕ ವಿಮರ್ಶಿಸಲ್ಪಡುತ್ತದೆ. ಸೃಷ್ಟಿಯಾದಂತ ಆಲೋಚನೆಯನ್ನ ಬುದ್ಧಿ ವಿಮರ್ಶನೆ ಮಾಡುತ್ತೆ. ಆಲೋಚನೆಯ ರೂಪುರೇಷೆಗಳನ್ನು ಪರಿಶೀಲಿಸಿ ಸರಿಯಾದ ರೀತಿಯಲ್ಲಿ ಭೌತಿಕ ರೂಪದಲ್ಲಿ ಪ್ರಸ್ತುತಪಡಿಸುವುದು ಬುದ್ಧಿ. ಬಂದಂತ ಆಲೋಚನೆಗಳಿಗೆ ರೂಪುರೇಷೆಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಸರಿಯಾದ ರೀತಿಯಲ್ಲಿ ಭೌತಿಕವಾಗಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ಸಹಕರಿಸ್ತಕ್ಕಂಥದ್ದು ಬುದ್ಧಿ. ಭೌತಿಕ ರೂಪದಲ್ಲಿ ಪ್ರಸ್ತುತಗೊಂಡಂತ ಆಲೋಚನೆಯ ಅನುಭವವು ಚಿತ್ರದಲ್ಲಿ ಶೇಖರಿಸಲ್ಪಡುತ್ತದೆ. ಇದನ್ನೇ ನಾವು
ಚಿತ್ರಗುಪ್ತನ ಕಡತ ಅಂತ ಏನ್ ಹೇಳ್ತೀವಲ್ಲ ಮಾಸ್ಟರ್ಸ್, ಈ ಚಿತ್ರಗಳು ಎಲ್ಲಿ ಸಂಗ್ರಹಣೆ ಆಗ್ತವೆ ಅನ್ನೋದಕ್ಕೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅನುಭವದ ಜ್ಞಾನವು ಮತ್ತೊಂದು ಹೊಸ ಆಲೋಚನೆಗೆ ಪುಷ್ಟಿಯನ್ನು ನೀಡುತ್ತದೆ. ನಾವು ಬುದ್ಧಿಯಿಂದ ನಾವು ಮಾಡ್ತಕ್ಕಂಥ ಕಾರ್ಯದಿಂದ ಬರ್ತಕ್ಕಂಥ ನಮಗೆ ಅನುಭವ ಇದೆಯಲ್ಲ, ಆ ಅನುಭವ ಜ್ಞಾನ ಅಂತಕ್ಕಂಥದ್ದು ಇದು ಹೀಗಾಗಿದೆ, ಇನ್ನೊಂದು ಈ ರೀತಿಯಾಗಿ ಮಾಡ್ಬೇಕು ಅಂದ್ರೆ ಹೊಸ ಆಲೋಚನೆಯನ್ನ ಸೃಷ್ಟಿ ಮಾಡುತ್ತೆ. ಹೊಸ ಆಲೋಚನೆಗೋಸ್ಕರ ಪುಷ್ಟಿ ನೀಡುತ್ತೆ. ಜ್ಞಾನದ ಮುಖಾಂತರ ಆತ್ಮದ ಶಕ್ತಿ ವೃದ್ಧಿಸುತ್ತದೆ. ಆತ್ಮವು ಹೊಸ ರೂಪಾಂತರಣವನ್ನು ಹೊಂದುತ್ತದೆ. ನಾವು ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಆತ್ಮದ ಶಕ್ತಿ ಅಂತಕ್ಕಂಥದ್ದು ಗಟ್ಟಿಸ್ತಾ ಹೋಗ್ತದೆ. ಆತ್ಮ ಅಂತಕ್ಕಂಥದ್ದು ಹೊಸ ಹೊಸ ರೂಪಾಂತರಣವನ್ನು ಪಡಿತಾ ಹೋಗ್ತದೆ. ನಾವ್ ಈಗಾಗ್ಲೇ ತಿಳಿದಿದೀವಿ ಆತ್ಮದಲ್ಲೂ ಕೂಡ ಸಾಕಷ್ಟು ಅವಸ್ಥೆಗಳಿವೆ ಅಂತೇಳಿ. ಆ ರೀತಿಯಾಗಿ ಒಂದೊಂದೇ ಮೆಟ್ಟಿಲನ್ನ ಏರ್ಲಿಕ್ಕೆ ಈ ಜ್ಞಾನ ಅಂತಕ್ಕಂಥದ್ದು ಸಹಕಾರ ನೀಡ್ತದೆ ಮಾಸ್ಟರ್ಸ್. ಇದುವೇ ಅಹಂಕಾರ, ವಿಶ್ವವೆಲ್ಲ ವ್ಯಾಪಿಸಿರುವ ಬ್ರಹ್ಮ ಚೈತನ್ಯ. ಇದುವೇ ನಾವು ಪಡಿತಕ್ಕಂಥ ಜ್ಞಾನ ಇದೆಯಲ್ಲ. ನಾವು ಅಹಂಕಾರ ಅಂದ್ರೆ ಏನಂತ ಸಾಮಾನ್ಯವಾಗಿ ಗರ್ವ ಅಂತ ಅರ್ಥೈಸ್ಕೊಳ್ತಾ ಇದೀವಿ ಮಾಸ್ಟರ್ಸ್. ಅಹಂಕಾರ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾದಂತು, ಅಂದ್ರೆ ಜ್ಞಾನದಿಂದ ಪಡೆದಂತ ಅನುಭವ ಅಂತ ಮಾಸ್ಟರ್ಸ್. ಅದು ಇದು ವಿಶ್ವವೆಲ್ಲ ವ್ಯಾಪಿಸಿರ್ತಕ್ಕಂಥ ಬ್ರಹ್ಮ ಚೈತನ್ಯ. ಅಹಂಕಾರ ಬ್ರಹ್ಮ ಚೈತನ್ಯವು ಅನುಭವ ಜ್ಞಾನವನ್ನು ಅನುಕ್ಷಣ ಪಡೆಯುತ್ತಾ ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳುತ್ತಾ ರೂಪಾಂತರಣಗೊಳ್ಳುತ್ತಾ ಹೊಸ ಅನುಭವಗಳಿಗೆ ನಾಂದಿ ಆಡುವುದು. ಈ ಅಹಂಕಾರ ಅನ್ನೋದ್ರ ಅರ್ಥ, ಸರಿಯಾದ ಅರ್ಥ, ಈ ಬ್ರಹ್ಮ ಚೈತನ್ಯದಿಂದ ನಾವು ಪಡಿತಕ್ಕಂಥ ಅನುಭವ ಜ್ಞಾನ ಇದೆಯಲ್ಲ, ಆ ಅನುಕ್ಷಣನೂ ಪಡಿತೀವಿ. ಪ್ರತಿ ಕ್ಷಣದಲ್ಲೂ ಕೂಡ ಒಂದು ಹೊಸ ಹೊಸ ಅನುಭವವನ್ನ ಪಡಿತಾ ಹೋಗ್ತೀವಿ. ಆ ಪಡೆದಂತ ಅನುಭವದಿಂದ ನಮ್ಮನ್ನ ನಾವು ಉನ್ನತೀಕರಣಗೊಳಿಸಿಕೊಳ್ಳೋದ್ರ ಜೊತೆಗೆ, ರೂಪಾಂತರಣಗೊಳಿಸಿಕೊಳ್ಳೋದ್ರ ಜೊತೆಗೆ, ಹೊಸ ಅನುಭವಗಳಿಗೆ ನಾಂದಿ ಹಾಡೋದ್ರ ಜೊತೆಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೆಂಬ ಸಾಧನಗಳನ್ನು ಬಳಸಿ ಅನೇಕ ಜನ್ಮಗಳ ಜ್ಞಾನವನ್ನು ಶೇಖರಿಸಿಕೊಳ್ಳುತ್ತಾ ಆತ್ಮನ ಶಕ್ತಿಯೂ ಕೂಡ ಅಭಿವೃದ್ಧಿಗೊಳ್ಳುವುದು. ಈ ಜನ್ಮಗಳ ಜ್ಞಾನವನ್ನು ಶೇಖರಣೆ ಮಾಡಿಕೊಳ್ಳೋದರ ಜೊತೆಗೆ ಆತ್ಮದ ಪುರೋಗಮನಕ್ಕೆ ಸಹಕಾರಿಯಾಗ್ತದೆ. ಅನೇಕ ಜನ್ಮಗಳಲ್ಲಿ ವಿಧ ವಿಧ ರೂಪದಲ್ಲಿ ಅಪರಿಮಿತವಾದ ಜ್ಞಾನವನ್ನು ಸ್ವೀಕರಿಸುತ್ತಾ ಇದ್ದರೂ ಈ ಸಾಧನೆಗಳು ನಾನಲ್ಲ, ನಾನು ಎಂಬುದು ಪರಿಶುದ್ಧವಾದ ಬ್ರಹ್ಮ ಚೈತನ್ಯ ಎಂಬ ಅರಿವನ್ನು ಜಾಗೃತವಾಗಿ ಇಟ್ಟುಕೊಳ್ಳುವುದೇ ಸ್ವಪ್ನಾವಸ್ಥೆ. ಸಾಕಷ್ಟು ಈಗಾಗ್ಲೇ ಜನ್ಮಗಳನ್ನ ಪಡೆದಿದೀವಿ ಅನ್ನೋ ಜ್ಞಾನನೂ ಕೂಡ ನಮ್ಗೆ ದೊರೆತಿದೆ ಮಾಸ್ಟರ್ಸ್. ಆದ್ರೆ ನಾವು ಏನೇ ಒಂದು ಕಾರ್ಯವನ್ನ ನಿರ್ವಹಿಸಿದಾಗ ಅದನ್ನ ಮಾಡಿದ್ದು ನಾನೇ ಅನ್ನೋದ್ರಲ್ಲಿ ನಾವು ಮರ್ತೋಗಿದೀವಿ. ಈ ಮಾಡಿರ್ತಕ್ಕಂಥ ಸಾಧನೆ ನಾನಲ್ಲ. ನಾನು ಎಂಬುದು ಏನು ಅಂದ್ರೆ ಪರಿಶುದ್ಧವಾದ ಬ್ರಹ್ಮ ಚೈತನ್ಯ. ಆ ನಾನು ಅಂತಕ್ಕಂಥ ಈ ಧ್ಯಾನಕ್ಕೆ ಬಂದಾಗ ಮೊದಲು ತಿಳಿಬೇಕಾಗಿರದೆ ಅದನ್ನು. ನಾನು ಅಂದ್ರೆ ಯಾರು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ನಿನ್ನೆ ಸಾಕಷ್ಟು ಚರ್ಚೆನೂ ಕೂಡ ನಡೆದಿದೆ ಮಾಸ್ಟರ್ಸ್. ಆ ನಾನು ಅನ್ನೋ ವಿಷಯವಾಗಿ ಆ ನಾನು ಅಂತಕ್ಕಂಥದ್ದು ಪರಿಶುದ್ಧವಾದ ಬ್ರಹ್ಮ ಚೈತನ್ಯ ಎಂಬ ಅರಿವನ್ನ ಜಾಗೃತವಾಗಿ ಇಟ್ಕೊಳ್ತಕ್ಕಂಥದ್ದೇ ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆಯಲ್ಲೂ ಜಾಗೃತ ಸ್ಥಿತಿಯು ಅಭ್ಯಾಸವಾದಾಗ ಸ್ವಪ್ನಾವಸ್ಥೆ ಸ್ಥಿತಿಯಲ್ಲಿ ನಡೆಯುವ ಅನೇಕ ಕ್ರಿಯೆಗಳ ಕುರಿತು ಅವಗಾಹನೆ ಬೆಳೆಯುವುದು. ನಿನ್ನೆ ಕೂಡ ತಿಳಿದ್ವಿ ಮಾಸ್ಟರ್ಸ್. ಈ ಸ್ವಪ್ನಾವಸ್ಥೆ ಅಂತಕ್ಕಂಥದ್ರಲ್ಲೂ ಕೂಡ ಜಾಗೃತ ಸ್ಥಿತಿಯಲ್ಲಿ ಇರೋದನ್ನ ನಮ್ಗೆ ಅಭ್ಯಾಸ ಆಗಿದ್ದೇ ಆದ್ರೆ ಸ್ವಪ್ನಾವಸ್ಥೆಯಲ್ಲಿ ಏನ್ ನಡೀತಾ ಇದೆ ಆ ಕ್ರಿಯೆಗಳ ಕುರಿತು ನಮಗೆ ಅವಗಾಹನೆ, ಅದೇ ಹೇಳಿದ್ವಲ್ಲ ಮಾಸ್ಟರ್ಸ್ ನಿನ್ನೆ, ಏನಾದ್ರೂ ಕೂಡ ಲೋಕ ಕಲ್ಯಾಣ ಕಾರ್ಯಗಳನ್ನ ನಡೆಸ್ತಕ್ಕಂಥ ಕಾರ್ಯ ಬಗ್ಗೆ ನಮ್ಗೆ ಬಂದಾಗ, ಸ್ವಪ್ನ ಬಿದ್ದಾಗ ಅದರ ಬಗ್ಗೆ ನಮಗೆ ಅವಗಾಹನೆಯನ್ನು ಬೆಳೆಸ್ಕೊಳ್ಬೇಕು. ಸ್ವಪ್ನ ಸ್ಥಿತಿಯಲ್ಲಿ ಆತ್ಮವು ಅನೇಕ ಲೋಕಗಳಿಗೆ ಪಯಣಿಸಿ ಜ್ಞಾನವನ್ನ ಪಡೆಯುವುದು. ಈ ಸ್ವಪ್ನಾವಸ್ಥೆ ಸ್ಥಿತಿಯಲ್ಲಿ ನಮ್ಮ ಆತ್ಮ ಅಂತಕ್ಕಂಥದ್ದು ಅನೇಕ ಲೋಕಗಳಿಗೆ ಪಯಣಿಸ್ಬಿಟ್ಟು ಅಲ್ಲಿಯ ಜ್ಞಾನವನ್ನ ಪಡೆದು ಬರುತ್ತೆ. ಸ್ವಪ್ನಾವಸ್ಥೆ ಅಂದ್ರೆ ನಿದ್ರಾವಸ್ಥೆ ಅಲ್ಲ. ನಿಮ್ಮ ಶರೀರವು ನಿದ್ರಿಸುತ್ತಿದ್ದರೂ ಆತ್ಮವು ಜಾಗೃತವಾಗಿರುತ್ತದೆ. ನಮ್ಮ ಆತ್ಮವು ಜಾಗೃತವಾಗಿರೋದ್ರಿಂದನೇ ನಮಗೆ ತಿಳಿಯದೆ ಸಾಕಷ್ಟು ಅಂಗಗಳು ಕಾರ್ಯನಿರ್ವಹಿಸ್ತಾ ಇರೋದು ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೂಡ ನಿನ್ನೆ ತಿಳಿದ್ವಲ್ಲ ಮಾಸ್ಟರ್ಸ್. ಅದೇ ವಿಷಯ ಇವತ್ತು ಪುನರಾವರ್ತನೆ ಆಗ್ತಾ ಇದೆ. ಆತ್ಮ ಜಾಗೃತವಾಗಿರೋದ್ರಿಂದನೇ ಶರೀರದಿಂದ ಬೇರ್ಪಟ್ಟು ಸೂಕ್ಷ್ಮ ಪ್ರಪಂಚದಲ್ಲಿ ವಿಹರಿಸುತ್ತದೆ. ನಮ್ಮಿಂದ ಆತ್ಮ ಅಂತಕ್ಕಂಥದ್ದು ಬೇರ್ಪಟ್ಟು ಸೂಕ್ಷ್ಮ ಪ್ರಪಂಚದಲ್ಲಿ ವಿಹರಿಸುವುದರೊಂದಿಗೆ ಆ ಪ್ರಪಂಚದಲ್ಲಿನ ಜ್ಞಾನವನ್ನು ಕೂಡ ಗ್ರಹಿಸುತ್ತೆ. ಅಗತ್ಯವಾದ ಜ್ಞಾನವನ್ನು ಸ್ವೀಕರಿಸುತ್ತದೆ. ಸಾಧನೆಯು ಹೆಚ್ಚಿದಂತೆ ವಿಶ್ವದ ಕಾರ್ಯನಿಮಿತ್ಯ ಸೂಕ್ಷ್ಮ ಶರೀರದ ಮುಖಾಂತರ ಎಷ್ಟೋ ಸೂಕ್ಷ್ಮ ಲೋಕದ ಕಾರ್ಯಗಳಲ್ಲೂ ಪಾಲ್ಗೊಳ್ಳುತ್ತದೆ. ನಮ್ಮಲ್ಲಿ ಜ್ಞಾನ ಹೆಚ್ಚಾದಂಗೆ ಅದಕ್ಕೋಸ್ಕರನೇ ಮಾಸ್ಟರ್ಸ್ ಧ್ಯಾನದ ಮುಖಾಂತರ ಧ್ಯಾನ ಮಾಡೋದ್ರಿಂದ ನಮಗೆ ಏಕಾಗ್ರತೆ ಲಭಿಸುತ್ತೆ. ಏಕಾಗ್ರತೆ ಲಭಿಸೋದ್ರ ಮುಖಾಂತರ ನಾವು ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ. ಯಾವುದನ್ನೇ ಕೇಳಲಿಕ್ಕೆ ಆಗ್ಲಿ ಹೇಳಲಿಕ್ಕೆ ಆಗ್ಲಿ ನಮ್ಗೆ ಏಕಾಗ್ರತೆ ಅಂತಕ್ಕಂಥದ್ದು ಅತ್ಯವಶ್ಯಕ ಮಾಸ್ಟರ್ಸ್. ಆ ರೀತಿಯಾಗಿ ನಮ್ಮಲ್ಲಿ ಜ್ಞಾನ ಹೆಚ್ಚಾಗೋದ್ರಿಂದ, ನಮ್ಮ ಜ್ಞಾನ ಹೆಚ್ಚಾದಾಗ ವಿಶ್ವದ ಕಾರ್ಯನಿಮಿತ್ತ
ಬರೀ ಸ್ವಕಾರ್ಯ ನಿಮಿತ್ತ ಅಲ್ಲ, ವಿಶ್ವದ ಕಾರ್ಯ ನಿಮಿತ್ತ ಸೂಕ್ಷ್ಮ ಶರೀರದ ಮುಖಾಂತರ ಎಷ್ಟೋ ಲೋಕದ ಮಾಸ್ಟರ್ಸ್ ನಮ್ಮನ್ನ ಕಾರ್ಯಗಳನ್ನ ನಿರ್ವಹಿಸ್ಲಿಕ್ಕೆ ಬಳಸ್ಕೊಳ್ತಾರೆ ನಮ್ಮ ಆತ್ಮವನ್ನ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸ್ವಪ್ನಾವಸ್ಥೆಯಲ್ಲಿ ಅರಿವು ಹೆಚ್ಚಿದಂತೆ ಅನೇಕ ಕರ್ಮಗಳ ಪರಿಶುದ್ಧತೆಯ ಕಾರ್ಯವು ಸೂಕ್ಷ್ಮ ರೂಪದಲ್ಲಿ ಜರುಗುತ್ತದೆ. ನಮ್ಮಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಜ್ಞಾನ ಹೆಚ್ಚಿದ ಹಾಗೆ, ಅರಿವು ಬಂದ ಹಾಗೆ, ಸ್ವಪ್ನಾವಸ್ಥೆಯಲ್ಲೂ ಕೂಡ ಜಾಗೃತ ಸ್ಥಿತಿ ಹೆಚ್ಚಾದ ಹಾಗೆ ನಮ್ಮ ಕರ್ಮಗಳ ಪರಿಶುದ್ಧತೆಯ ಕಾರ್ಯ ಸೂಕ್ಷ್ಮ ರೂಪದಲ್ಲೇ ಜರುಗಿ ಹೋಗ್ತದೆ. ನಿನ್ನೆ ಯಾರೋ ಕೇಳ್ತಾ ಇದ್ರಲ್ವಾ ಮಾಸ್ಟರ್ಸ್, ಕರ್ಮಗಳು ಕಳೀಲಿಕ್ಕೆ ಭೌತಿಕವಾಗೇ ನಡಿಬೇಕಾ ಅಂತನೂ ಇಲ್ಲ, ಸೂಕ್ಷ್ಮ ರೂಪದಲ್ಲೂ ಕೂಡ ನಾವು ಕರ್ಮಗಳನ್ನ ಕಳ್ಕೋಬಹುದು. ಯಾವಾಗ ನಮ್ಮಲ್ಲಿ ಸ್ವಪ್ನಾವಸ್ಥೆಯಲ್ಲೂ ಕೂಡ ಜಾಗೃತ ಸ್ಥಿತಿ ಹೆಚ್ಚಾದಾಗ. ಅರಿವಿನಿಂದ ಇವುಗಳನ್ನ ಅನುಭವಿಸಿರಿ. ಎಲ್ಲವನ್ನು ಕೂಡ ಅರಿವಿನಿಂದ ಅನುಭವಿಸಬೇಕು, ಸಾಕ್ಷೀಭೂತರಾಗಿ ಅಷ್ಟೇ ಇರಬೇಕು, ಅಲ್ಲೇ ಸ್ಟಿಕ್ಕನ್ ಆಗ್ಬಾರ್ದು, ಯಾವುದಕ್ಕೆ ಆಗ್ಲಿ ಅಂಟಿಕೊಳ್ಳಬಾರದು. ಸ್ವಪ್ನಾವಸ್ಥೆಯ ಸ್ಥಿತಿ ಆದ ನಂತರ ಬರ್ತಕ್ಕಂಥದ್ದೇ ತುರಿಯ ಸ್ಥಿತಿ. ಇನ್ನೇನು ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿದಿದ್ದೀರಾ ಮಾಸ್ಟರ್ಸ್. ವಿಷ್ಣುವನ್ನು ಯೋಗ ನಿದ್ರಾ ಸ್ಥಿತಿಯಲ್ಲಿ ಚಿತ್ರಿಸಿದ್ದಾರೆ. ನಿದ್ರೆ ಎಂದರೆ ಜೀವ ಜಗತ್ತು. ಜೀವ ಜಗತ್ತಿನ ಅನೇಕ ಪಾತ್ರಗಳಲ್ಲಿ ಮಗ್ನನಾಗಿದ್ದರೂ ಯೋಗ ಸ್ಥಿತಿಯಲ್ಲಿ ಇರುವುದು ಎಂದರ್ಥ. ನಿದ್ರಾ ಸ್ಥಿತಿಯಲ್ಲೇ ತೋರಿಸಿರ್ತಾರೆ ವಿಷ್ಣುವಿನ ಚಿತ್ರವನ್ನ. ಆ ಯೋಗ ಸ್ಥಿತಿ ಅಂತಕ್ಕಂಥದ್ದು, ಯೋಗ ಸ್ಥಿತಿ ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳೆಂಬ ಸಾಧನಗಳಿಂದ ಪಡೆಯುತ್ತಿರುವ ಜ್ಞಾನವನ್ನು ಯಥಾವತ್ತಾಗಿ ಸ್ವೀಕರಿಸಿ ಸಾಕ್ಷಿ ಭಾವದಲ್ಲಿ ಅರಿವಿನಿಂದ ಜೀವಿಸುವುದು ಎಂದರ್ಥ. ಯಥಾಸ್ಥಿತಿ ಅಂತ ಹೇಳಿದ್ರೆ ಈ ಏನು 4 ಸಾಧನಗಳಿದಾವಲ್ಲ ಮಾಸ್ಟರ್ಸ್, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ, ಎಲ್ಲರಲ್ಲೂ ಇರ್ತಕ್ಕಂಥ ಸಾಧನಗಳು ಇದಾವೆ ಮಾಸ್ಟರ್ಸ್. ಅವನ್ನ ಬಳಕೆ ಮಾಡ್ತಕ್ಕಂಥ ಜ್ಞಾನವನ್ನ ಪಡಿಬೇಕಾಗಿದೆ ನಾವು. ಆ ಜ್ಞಾನವನ್ನ ಬರ್ತಕ್ಕಂಥ ಜ್ಞಾನವನ್ನ ಯಥಾವತ್ತಾಗಿ ಸ್ವೀಕರಿಸಬೇಕು ಮತ್ತು ಸಾಕ್ಷಿ ಭಾವದ ಅರಿವಿನಿಂದ ಜೀವಿಸ್ಬೇಕು ಕೂಡ. ವಿಷ್ಣುವಿನ ದಶಾವತಾರಗಳು ಏನನ್ನ ಸೂಚಿಸ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಮೊದಲನೆಯದಾಗಿ ಮತ್ಸ್ಯಾವತಾರ. ಮೊದಲು ಬ್ರಹ್ಮಾಂಡ ಸೃಷ್ಟಿ ಆದಾಗ ಅಂಡದ ಸ್ಥಿತಿಯಲ್ಲಿ ಇತ್ತು ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂಥ ಮಾಸ್ಟರ್ಸ್. ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಇದ್ದಾಗ ಅದು ಏಕತ್ವ ಸ್ಥಿತಿಯಲ್ಲಿ ಇತ್ತು. ನಂತರ ಸೃಷ್ಟಿ ಮಾಡ್ಬೇಕು ಅಂತಕ್ಕಂಥದ್ದು, ಬ್ರಹ್ಮಾಂಡ ಅಂತಕ್ಕಂಥದ್ದು ಪಿಂಡಾಂಡವಾಗಿ ಪರಿವರ್ತನೆ ಆದಾಗ ದ್ವಂದ್ವತ್ವ ಅನ್ನೋದು ಸೃಷ್ಟಿ ಆಯ್ತು. ಅದೇ ರೀತಿ ನಿಶ್ಚಲವಾಗಿದ್ದಂಥ ವಿಶ್ವದಲ್ಲಿ ಜಲಚರ ರೂಪದಲ್ಲಿ ಜೀವ ಜಗತ್ತಿನಲ್ಲಿ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಜೀವ ಜಗತ್ತು ಪ್ರಾರಂಭವಾಗಿದ್ದೇ ಜಲಚರ ರೂಪದಲ್ಲಿ ಅಂತಕ್ಕಂಥದ್ದನ್ನು ತೋರ್ಸಕ್ಕೋಸ್ಕರ ಮತ್ಸ್ಯಾವತಾರ ಅಂತಕ್ಕಂಥದ್ದು ವಿಷ್ಣುವಿನ ಅವತಾರದಲ್ಲಿ ಮತ್ಸ್ಯಾವತಾರವನ್ನ ವಿವರಣೆ ನೀಡಿದ್ದಾರೆ ಮಾಸ್ಟರ್ಸ್. ಇನ್ನು ಎರಡನೆಯದಾಗಿ ಕೂರ್ಮಾವತಾರ ತಿಳಿದಿದೆ ಮಾಸ್ಟರ್ಸ್. ಕೂರ್ಮ ಅಂದ್ರೆ ಆಮೆ ಅಂತಕ್ಕಂಥದ್ದು ಉಭಯವಾಸಿ ಅಂತ ತಿಳಿದಿದೀವಿ ಮಾಸ್ಟರ್ಸ್. ಉಭಯ ಅಂದ್ರೆ ನೀರಿನಲ್ಲೂ ವಾಸ ಮಾಡುತ್ತೆ, ಭೂಮಿ ಮೇಲೂ ವಾಸ ಮಾಡುತ್ತೆ, ಅದಕ್ಕೋಸ್ಕರ ಉಭಯವಾಸಿ. ಈ ರೀತಿ ಜೀವ ಜಗತ್ತಿನಲ್ಲಿ ದ್ವಂದ್ವತ್ವದ ಉಗಮವಾಯಿತು. ದ್ವಂದ್ವತ್ವ ಅಂತಕ್ಕಂಥದ್ದು ಉಗಮ ಆಯ್ತು ಅನ್ನೋದರ ತಿಳಿಸಕ್ಕೋಸ್ಕರ ಅದರ ಮುಖಾಂತರ ಜ್ಞಾನವನ್ನ ತಿಳಿಲಿಕ್ಕೋಸ್ಕರ ಈ ಕೂರ್ಮ ಅವತಾರವನ್ನ ತೋರಿಸಿದ್ದಾರೆ. ಇನ್ನು ವರಾಹ ಅವತಾರ, ಜೀವ ಜಗತ್ತಿನ ಈ ಮನಸ್ಸು ಅಂತಕ್ಕಂಥದ್ದು ತುಂಬಾ ಚಂಚಲ ಅಂತ ಹೇಳಿ ಏನ್ ತಿಳಿದಿದ್ರು, ಅದೇ ರೀತಿ ವರಾಹ ಅವತಾರ. ಆ ವರಹ ಅಂದ್ರೆ ಹಂದಿ ಅಂತ ತಿಳಿದಿದೀವಲ್ಲ ಮಾಸ್ಟರ್. ಆ ಹಂದಿ ಅಂತಕ್ಕಂಥದ್ದು ಒಂದು ಕ್ಷಣನೂ ಕೂಡ ಒಂದ್ ಹತ್ರ ನಿಲ್ಲಲ್ಲ, ಒಂದು ಕ್ಷಣನೂ ಕೂಡ ಒಂದು ಹತ್ರ ನಿಂತು ಅದು ಆಲೋಚನೆ ಮಾಡ್ತಕ್ಕಂಥದ್ದಾಗ್ಲಿ ಆ ರೀತಿಯ ಕೆಲಸವನ್ನ ಮಾಡೋದೇ ಇಲ್ಲ. ಈ ರೀತಿಯಾಗಿ ಮನಸ್ಸು ಅಂತಕ್ಕಂಥದ್ದು ಅಷ್ಟು ಚಂಚಲತೆಯನ್ನ ತೋರ್ಸ್ಲಿಕ್ಕೋಸ್ಕರ ಈ ವರಾಹ ಅವತಾರ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ ಮಾಸ್ಟರ್ಸ್. ಇನ್ನು ನಂತರದ ಅವತಾರ ನರಸಿಂಹ ಅವತಾರ. ಮನಸ್ಸಿನ ಪ್ರಭಾವದಿಂದ ರೂಪುಗೊಂಡ ಗುಣಗಳು. ಈ ಕೌರವರ ಮತ್ತು ಪಾಂಡವರ ಗುಣಗಳು ಎರಡೂ ನಮ್ಮಲ್ಲೇ ಇದೆ ಅಂತ ಹೇಗೆ ಮಹಾಭಾರತದಲ್ಲಿ ತಿಳಿಸ್ತಾರಲ್ಲ ಮಾಸ್ಟರ್ಸ್, ಅದೇ ರೀತಿ ಮೃಗೀಯ ಗುಣಗಳು ಮತ್ತು ಮಾನವೀಯ ಗುಣಗಳು ಎರಡೂ ಕೂಡ ನಮ್ಮಲ್ಲೇ ಇದಾವೆ ಅನ್ನೋ ಜ್ಞಾನವನ್ನ ನಮಗೆ ತಿಳಿಸ್ಲಿಕ್ಕೋಸ್ಕರ ನರಸಿಂಹ ಅವತಾರವನ್ನ, ಮನಸ್ಸಿನ ಪ್ರಭಾವದಿಂದ ರೂಪುಗೊಂಡಂತ ಗುಣಗಳಿವು. ಈ ಎಲ್ಲಾ ಗುಣಗಳನ್ನ ಹೇಗೆ ಸೃಷ್ಟಿಯಾದ ಮನಸ್ಸಿನ ಪ್ರಭಾವಕ್ಕೆ ಒಳಪಟ್ಟು ಪ್ರಾರಂಭ ಆಗಿರ್ತಕ್ಕಂಥ ಗುಣಗಳು ಅಂತ ಹೇಳ್ಬಿಟ್ಟು. ಇನ್ನು ವಾಮನ ಅವತಾರ, ನಂತರದ ಅವತಾರ ವಾಮನ ಅವತಾರ. ಅದು ವಾಮನ ಅಂದ್ರೆ ಕುಬ್ಜ ಅವತಾರ. ವಿಷ್ಣು ಅಂತಕ್ಕಂಥದ್ದು ತನ್ನಲ್ಲಿರ್ತಕ್ಕಂಥ ಎಲ್ಲ ಗುಣಗಳನ್ನ ಅತಿ ಕುಬ್ಜವಾಗಿದ್ದು ಯಾವ ರೀತಿ ಲೋಕೋದ್ಧಾರವನ್ನ ಮಾಡ್ಲಿಕ್ಕೆ ಆ ಅವತಾರವನ್ನ ತಾಳಿ ಅದ್ರ ಮುಖಾಂತರ, ಆ ಅವತಾರದ ಮುಖಾಂತರ ನಮ್ಮಲ್ಲಿ ಯಾವ ರೀತಿಯಾಗಿ ನಮ್ಮಲ್ಲಿ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದಕ್ಕೆ ಗುಣಗಳನ್ನ ತಿಳಿಸ್ಲಿಕ್ಕೋಸ್ಕರ ಆ ವಾಮನ ಅವತಾರವನ್ನ ತಿಳಿಸಿದ್ದಾರೆ. ಇನ್ನು ಪರಶುರಾಮನ ಅವತಾರ, ಗುಣಗಳ ಪ್ರಾಬಲ್ಯತೆ ಪ್ರತಿಫಲನ.
ಪರಶುರಾಮ ಅಂತಕ್ಕಂಥವ್ರು ಈಗ ನಿಮ್ಗೆಲ್ಲ ಕತೆ ಪುರಾಣದಲ್ಲಿ ತಿಳಿದಿದ್ರ ಮಾಸ್ಟರ್ಸ್, ತನ್ನ ತಾಯಿಯ ಶಿರಶ್ಛೇದನವನ್ನ ಮಾಡಿ ನಂತರ ತನ್ನ ತಾಯಿಯೇ ತನಗೆ ಬೇಕು ಅಂತ ವರವನ್ನ ಬೇಡಿಕೊಂಡಂತ ಪರಶುರಾಮನ ಅವತಾರ. ಅದು ಗುಣಗಳ ಪ್ರಾಬಲ್ಯತೆಯ ಪ್ರತಿಫಲನ. ತನ್ನಲ್ಲಿ ಸದ್ಗುಣಗಳು ಇದ್ದಾಗ್ಯೂ ಕೂಡ ತಂದೆಯ ಮಾತನ್ನ ಮೀರಬಾರದು ಅನ್ನೋದಕ್ಕೋಸ್ಕರನೇ ತಾಯಿಯನ್ನ ಕತ್ತಿಯಿಂದ ತನ್ನ ಪರಶುಯಿಂದ ಕತ್ತರಿಸಿ ನಂತರ ತನ್ನ ತಾಯಿ ತನಗೆ ಬೇಕು ಅಂತ ಬೇಡ್ಕೊಂಡಂತ ಪ್ರತಿಫಲನ. ತನ್ನ ಗುಣಗಳು ಆ ರೀತಿ ತಂದೆಯ ಮಾತನ್ನು ಮೀರದೆ ತಾಯಿಯನ್ನು ಪುನಃ ಪಡೆದದ್ದು. ಈ ರೀತಿಯಾಗಿ ಗುಣಗಳ ಪ್ರತಿಫಲನಕ್ಕೋಸ್ಕರ ಪರಶುರಾಮನ ಅವತಾರವನ್ನು ತೋರಿಸಿರ್ತಕ್ಕಂಥದ್ದು. ಇನ್ನು ರಾಮನ ಅವತಾರ ಗುಣಗಳಲ್ಲಿ ಶುದ್ಧೀಕರಣ. ವಿಷ್ಣುವಿನ ಅವತಾರವಾದಂತ ರಾಮನ ಅವತಾರದಲ್ಲಿ ತನ್ನಲ್ಲಿರ್ತಕ್ಕಂಥ ಗುಣಗಳ ಎಲ್ಲ ಶುದ್ಧೀಕರಣ ನಡೆಯೋಕ್ಕೋಸ್ಕರ ಈ ರಾಮನ ಅವತಾರ ವನವಾಸ ಮಾಡ್ತಕ್ಕಂಥದ್ದು ಮಾಸ್ಟರ್ಸ್. ಈ ರಾಮನ ವಿಶೇಷತೆಯಲ್ಲಿ ಆ ತಾಯಿಯ ಮಾತಿಗೋಸ್ಕರ ವನವಾಸ ಕಾರ್ಯವನ್ನು ಕೈಗೊಂಡು ಗುಣಗಳಲ್ಲಿ ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥ ಅವತಾರ ಆಗಿತ್ತು. ಇನ್ನು ಕೃಷ್ಣನ ಅವತಾರ, ಕೃಷ್ಣನನ್ನ ಪ್ರತಿ ಸಾರಿ ಸಾಕಷ್ಟು ವಿಷಯ ತಿಳಿದಿದೀವಿ ಮಾಸ್ಟರ್ಸ್. ಬಾಲಕೃಷ್ಣನನ್ನು ನೋಡ್ತೀವಿ, ಯುವ ಕೃಷ್ಣನನ್ನು ನೋಡ್ತೀವಿ, ವೃದ್ಧ ಕೃಷ್ಣನನ್ನ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಪ್ರೇಮ ತತ್ವದ ಉಗಮ. ಪ್ರತಿ ಮಕ್ಕಳಲ್ಲೂ ಕೂಡ ಪ್ರೇಮ ತತ್ವ ಅಂತಕ್ಕಂಥದ್ದು ಪ್ರತಿ ಮಗುನು ಕೂಡ ವಿಶ್ವ ಮಾನವನಾಗಿ ಹುಟ್ಟಿರ್ತದೆ. ನಾವುಗಳು ಬೆಳೆಸೋ ಹಂತದಲ್ಲಿ ಆ ಕುಬ್ಜ ಮಾನವನಾಗಿ ಮಾಡ್ಬಿಡ್ತೇವೆ ಮಾಸ್ಟರ್ಸ್. ಅದಕ್ಕೋಸ್ಕರ ಕೃಷ್ಣ ಅವತಾರದ ಮುಖಾಂತರ ಯಾವಾಗ್ಲೂ ಕೂಡ ನಗುವಿನ ಮೊರೆ ಹೊಂದಿರ್ತಕ್ಕಂಥ ಕೃಷ್ಣನ ಪ್ರೇಮ ತತ್ವದ ಉಗಮಕ್ಕೋಸ್ಕರ ಅಂತ ಪ್ರೇಮ ತತ್ವ ಅಂತಕ್ಕಂಥದ್ದು ನಮ್ಮಲ್ಲಿ ಸದಾ ಚೈತನ್ಯ ಭರಿತವಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೃಷ್ಣ ಅವತಾರವನ್ನು, ಇನ್ನು ಬುದ್ಧ ಅಥವಾ ಬಲರಾಮ ಅವತಾರವನ್ನು ಕೂಡ ಕೆಲವೊಂದ್ ಕಡೆ ಹೇಳಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಅರಿವಿನಿಂದ ಜೀವಿಸುವುದು, ಸಾಕ್ಷಿ ಭಾವ ಸ್ಥಿತಿಯಲ್ಲಿ ಇದ್ದುಕೊಂಡು ಜೀವನ ಮಾಡ್ತಕ್ಕಂಥದ್ದು. ಈ ಇಷ್ಟು ದಶಾವತಾರ. ಇನ್ನು ಅಂತಿಮವಾಗಿ ಕಲ್ಕಿ ಅವತಾರ, ಅರಿವಿನಿಂದ ಮತ್ತೊಂದು ನವಸೃಷ್ಟಿಗೆ ನಾಂದಿ ಹಾಡುವುದು. ಈ ಕಲ್ಕಿ ಅವತಾರ ಅರಿವಿನಿಂದ ಜೀವಿಸುವುದು, ಅದು ಜೀವನ. ಕಲ್ಕಿ ಅವತಾರ ಅಂತಕ್ಕಂಥದ್ದು ಅಂತಿಮ. ಅಂದ್ರೆ ನಾವೇನು ದುರ್ಗುಣಗಳು ದುರಾಚಾರಗಳು ಅಂತ ಹೇಳ್ತೀವಲ್ಲ, ಇವುಗಳನ್ನೆಲ್ಲ ತುಳಿದು ಮೆಟ್ಟಿ ಹೊಸ ಸೃಷ್ಟಿ ಅಂತಕ್ಕಂಥದ್ದು ಆಗ್ತದೆ. ಅದಕ್ಕೋಸ್ಕರ ನಾಂದಿ ಹಾಡಕ್ಕೋಸ್ಕರ ಈ ಕಲ್ಕಿ ಅವತಾರವನ್ನ ತೋರಿಸಿದ್ದಾರೆ ಮಾಸ್ಟರ್ಸ್. ಈ ರೀತಿಯಾಗಿ ದಶಾವತಾರಗಳನ್ನ ಚಿತ್ರಿಸಿದ್ದು ವಿಷ್ಣುವಿಗೆ ಲಕ್ಷ್ಮಿಯ ಜೊತೆ ವಿವಾಹ ಅನ್ನುತ್ತಾರೆ. ಕುಂಡಲಿನಿ ಶಕ್ತಿಯು ಬ್ರಹ್ಮ ಗ್ರಂಥಿಯನ್ನು ಭೇದಿಸಿ ವಿಷ್ಣು ಗ್ರಂಥಿಯನ್ನು ಪ್ರವೇಶಿಸಿದಾಗ ಬಾಹ್ಯದಲ್ಲಿ ನಡೆಯುತ್ತಿದ್ದ ಮಥನವು ತೀವ್ರ ಗತಿಯನ್ನು ಪಡೆಯುತ್ತಾ ಅಂತರ್ಮುಖವಾಗುವುದು. ನಮ್ಮೆಲ್ಲರ ಧ್ಯಾನದ ಸಾಧನೆಯ ಮುಖ್ಯ ಉದ್ದೇಶ ಇದೆ ಅಲ್ವಾ ಮಾಸ್ಟರ್ಸ್? ನಮ್ಮ ಪಯಣ, ನಮ್ಮಲ್ಲಿ ನಡೀತಕ್ಕಂಥ ಮಥನ, ನಾವು ಬರೀ ತೆರೆದ ಕಣ್ಣುಗಳಿಂದ ಭೌತಿಕ ಪ್ರಪಂಚದಲ್ಲಿ ಕಾಣೋದ್ರಲ್ಲೇ ನಾವು ಲೀನವಾಗಿ ಬಿಟ್ಟಿದೀವಿ. ಕಣ್ಣು ಮುಚ್ಚೋದ್ರ ಮುಖಾಂತರ ನಮ್ಮಲ್ಲಿ ಅಂತರ್ಮಥನವಾಗಬೇಕು. ಅದರ ಮುಖಾಂತರ ಅಂತರ್ಮುಖ ಪ್ರಯಾಣ ಪ್ರಾರಂಭ ಆಗಬೇಕು. ಕುಂಡಲಿನಿ ಶಕ್ತಿಯ ಜಾಗೃತಿಯನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಹಿಂದಿನ ಕೂಡ ಮಾಹಿತಿಯನ್ನು ಗಳಿಸಿದೀವಿ ಮಾಸ್ಟರ್ಸ್. ಈ ಮೇಲಿನ ನಮ್ಮ ಅವಗಾಹನೆ ಹೆಚ್ಚುವುದು ನಮ್ಮ ಪ್ರತಿ ಆಲೋಚನೆ, ಕ್ರಿಯೆ, ಚರ್ಯೆಯ ಮೇಲೆ ಅವಗಾಹನೆಯನ್ನು ಕೂಡ ಬೆಳೆಯುವುದು. ನಮ್ಮಲ್ಲಿ ಅವಗಾಹನೆ ಹೆಚ್ಚೋದ್ರ ಜೊತೆಗೆ ನಮ್ಮ ಪ್ರತಿ ಆಲೋಚನೆ, ಕ್ರಿಯೆ ಮತ್ತು ಚರ್ಯೆಗಳ ಮೇಲೇನು ಕೂಡ ಅವಗಾಹನೆ ಅಂತಕ್ಕಂಥದ್ದು ಬೆಳೀತಾ ಹೋಗ್ತದೆ ಮಾಸ್ಟರ್ಸ್. ಇತರರನ್ನು ತೀರ್ಮಾನಿಸುವ ಭಾವನೆಯಿಂದ ಎಲ್ಲರನ್ನು ಪ್ರೀತಿಸುವ, ಗೌರವಿಸುವ ಭಾವ ಜಾಗೃತಗೊಳ್ಳುವುದು. ಇತರರನ್ನು ನಾವು ಯಾರನ್ನು ಕೂಡ ಜಡ್ಜ್ಮೆಂಟ್ ಮಾಡಬಾರದು. ಈ ಜಡ್ಜ್ಮೆಂಟ್ ಮಾಡದೆ ಹೋದ್ರೆ ಏನಾಗುತ್ತೆ, ನಾವು ಎಲ್ಲರನ್ನು ಪ್ರೀತಿ ಭಾವನದಿಂದ ನೋಡ್ತೀವಿ, ಅವರನ್ನ ಗೌರವ ಭಾವನದಿಂದ ಕಾಣ್ತೀವಿ. ಆಂತರ್ಯದಿಲ್ಲ ಅಡಗಿದ್ದ ಅಪಾರ ಪ್ರೇಮ ಭಾವ ಹೊರಹೊಮ್ಮುವುದು. ನಾವು ಯಾವಾಗ ಯಾರ ಬಗ್ಗೆನೂ ಕಮೆಂಟ್ ಜಡ್ಜ್ಮೆಂಟ್ ಮಾಡದೆ ಹೋಗ್ತೀವಿ ಮಾಸ್ಟರ್ಸ್, ಅವಾಗ ನಮ್ಮ ಆಂತರ್ಯದಲ್ಲಿ ಏನು ಅಡಗಿದೆಯಲ್ಲ ಅಪಾರವಾದ ಪ್ರೇಮ ಭಾವ ಹೊರಹೊಮ್ಮುತ್ತೆ. ಎಲ್ಲರಲ್ಲೂ ಕೂಡ ಈ ಪ್ರೇಮ ಭಾವ ಅಂತಕ್ಕಂಥದ್ದು ಅಡಗಿಕೊಂಡಿದೆ. ಅದನ್ನು ಹೊರ ತೆಗೆಯೋ ಪ್ರಯತ್ನ ಆಗ್ಬೇಕು ಅಷ್ಟೇ ಮಾಸ್ಟರ್ಸ್. ಅದಕ್ಕೋಸ್ಕರನೇ ಧ್ಯಾನ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ವಿಷ್ಣು ಗ್ರಂಥಿಯ ವಿಭೇದನದಿಂದಾಗಿ ನಿಮ್ಮೊಳಗಿನ ಪುರುಷ ತತ್ವ ಹಾಗೂ ಸ್ತ್ರೀ ತತ್ವದ ಸಮತೋಲನ ಉಂಟಾಗುವುದು. ವಿಶುದ್ಧ ಚಕ್ರದಲ್ಲಿ ಚೈತನ್ಯ ಪ್ರವಾಹದ ತೀವ್ರತೆಯಿಂದ ವಾಕ್ಕುಗಳಲ್ಲಿ ಸಮತೋಲನ, ಪರಿಶುದ್ಧತೆಯು ಹೆಚ್ಚುವುದು. ಪ್ರತಿ ಆಚರಣೆ, ನಡವಳಿಕೆ, ಕ್ರಿಯೆಗಳಲ್ಲೂ ಸತ್ಯ ಕಾಣುವುದು. ಈ ವಿಷ್ಣು ಗ್ರಂಥಿ ವಿಭೇದನ ಆಗದಿಂದ ನಮ್ಮಲ್ಲಿ ಪುರುಷ ತತ್ವ, ಪುರುಷ ತತ್ವಕ್ಕೆ ಧೈರ್ಯ, ಸಾಹಸ ಅಂತ ಏನ್ ಹೇಳ್ತೀವಲ್ಲ ಮಾಸ್ಟರ್ಸ್, ಅದೇ ಸ್ತ್ರೀ ತತ್ವದ ಪ್ರೇಮ ಭಾವನೆ, ಈ ಎಲ್ಲ ಸ್ತ್ರೀ ತತ್ವದ ಭಾವನೆಗಳು ಕೂಡ ವಿಶುದ್ಧ ಚಕ್ರದಲ್ಲಿ ಚೈತನ್ಯ ಪ್ರವಾಹದಿಂದ ತೀವ್ರತೆಯಿಂದ ವಾಕ್ಯಗಳಲ್ಲೂ ಕೂಡ ಸಮತೋಲನ ಉಂಟಾಗುತ್ತದೆ. ಪರಿಶುದ್ಧತೆಯೂ ಕೂಡ ಹೆಚ್ಚುತ್ತೆ. ಪ್ರತಿ ಆಚರಣೆ, ನಡವಳಿಕೆಯಲ್ಲೂ ಕೂಡ, ಕ್ರಿಯೆಗಳಲ್ಲೂ ಕೂಡ ಸತ್ಯ ಅಂತಕ್ಕಂಥದ್ದು ಎದ್ದು ಕಾಣ್ತದೆ ಅಂತ ಮಾಸ್ಟರ್. ನುಡಿದಂತೆ ನಡೆ, ನುಡಿಗಳಲ್ಲಿನ ಪರಿಶುದ್ಧತೆ ನಡೆಯಲ್ಲೂ ಕೂಡ ಪ್ರತಿಬಿಂಬಿಸುವುದು.
ನಾವು ಏನ್ ನುಡಿತೀವೋ ಅದನ್ನ ಅದೇ ರೀತಿ ಆಚರಣೆಯಲ್ಲಿ ಪ್ರತಿಬಿಂಬವಾಗುತ್ತೆ. ನುಡಿ ಮತ್ತು ನಡೆಯಲ್ಲಿ ಸೇವಾ ಭಾವ ತುಂಬುವುದು. ನುಡಿ ಮತ್ತು ನಡೆಯಲ್ಲಿ ಸೇವಾ ಭಾವನೆ ಅಂತಕ್ಕಂಥದ್ದು ತುಂಬಿರ್ತದೆ. ಇದೇ ಲಕ್ಷ್ಮಿಯ ತತ್ವ. ಲಕ್ಷ್ಮಿಯ ತತ್ವ ಅಂತ ಹೇಳಿದ್ರೆ ನುಡಿ ಮತ್ತು ನಡೆಯಲ್ಲಿ ಸೇವಾ ಭಾವನೆಯನ್ನ ತುಂಬಿರ್ತಕ್ಕಂಥದ್ದೇ ಲಕ್ಷ್ಮಿಯ ತತ್ವ ಆಗಿದೆ. ನಮ್ಮಲ್ಲಿ ಲಕ್ಷ್ಮಿಯ ತತ್ವ ಹೆಚ್ಚಾಗಿದೆಯಾ, ಯಾವ ತತ್ವದಲ್ಲಿ ಇದೀವಿ ಅನ್ನೋದು ನಮ್ಮನ್ನ ನಾವೇ ಗುರುತಿಸ್ಕೊಳ್ತಾ ಹೋಗ್ಬೇಕು ಮಾಸ್ಟರ್ಸ್. ಸಂಪೂರ್ಣತೆಯನ್ನು ಪಡೆದ ಸ್ತ್ರೀ ತತ್ವದ ಪ್ರತೀಕವೇ ಲಕ್ಷ್ಮಿ. ಸಂಪೂರ್ಣತೆಯನ್ನು ಪಡೆದ ಸ್ತ್ರೀ ತತ್ವದ ಪ್ರತೀಕ ಲಕ್ಷ್ಮಿ. ಆದ್ರೆ ಲಕ್ಷ್ಮಿ ಅಂತಕ್ಕಂಥದ್ದು ಅಷ್ಟೈಶ್ವರ್ಯಕ್ಕೆ ಅಧಿದೇವತೆ ಆಗಿದೆ. ಅಷ್ಟೈಶ್ವರ್ಯಗಳೆಂದರೆ ಉದಾಹರಣೆಗೆ ಒಬ್ಬ ಆದಿಲಕ್ಷ್ಮಿ ಅಂತಕ್ಕಂಥದ್ದು ಉದಾಹರಣೆ. ಆದಿ ಎಂದರೆ ಮೂಲ, ಸ್ವಯಂ ತಾನು ಯಾರು, ತನ್ನ ಸಾಮರ್ಥ್ಯ ಏನು, ಏತಕ್ಕಾಗಿ ಬಂದಿರುವೆ ಎಂಬ ಅರಿವು ಪ್ರಪ್ರಥಮವಾಗಿ ಬಹಳ ಮುಖ್ಯವಾಗಿ ತಿಳಿತಕ್ಕಂಥದ್ದೇ ಆದಿಲಕ್ಷ್ಮಿ ಅಂತಕ್ಕಂಥದ್ದು. ನಾವು ಲಕ್ಷ್ಮಿ ಅಂದ್ರೆ ಅದರ ಲಕ್ಷ್ಮಿ ಅಷ್ಟೈಶ್ವರ್ಯ ಅಂದ್ರೆ ಏನೇನೋ ಅರ್ಥೈಸ್ಕೊಳ್ತಾ ಇದೀವಿ ಮಾಸ್ಟರ್. ಅದನ್ನ ಹೇಳಿರ್ತಕ್ಕಂಥದ್ದು ಈ ರೀತಿಯಾಗಿ ಆದಿ ಅಂದ್ರೆ ಮೂಲ ಅಂತಕ್ಕಂಥದ್ದು ತಾನು ಯಾರು, ನಾನು ಯಾರು, ನನ್ನ ಸಾಮರ್ಥ್ಯ ಏನು, ನಾನು ಇಲ್ಲಿ ಈ ಭೂಮಿಗೆ ಏತಕ್ಕಾಗಿ ಬಂದಿರುವೆ ಅಂತಕ್ಕಂಥ ಅರಿವನ್ನ ನಾವು ತಿಳಿತಕ್ಕಂಥದ್ದೇ ಪ್ರಪ್ರಥಮವಾಗಿ ತಿಳಿತಕ್ಕಂಥದ್ದೇ ಆದಿಲಕ್ಷ್ಮಿಯ ಸ್ವರೂಪ. ಈ ಅವಸ್ಥೆಯು ಮಾನವತ್ವದಿಂದ ದೈವತ್ವದೆಡೆಗಿನ ಪಯಣವಾಗಿದೆ. ಈ ಅವಸ್ಥೆ ಅಂತಕ್ಕಂಥದ್ದು ಮಾನವತ್ವದಿಂದ ದೈವತ್ವದೆಡೆಗಿನ ಪ್ರಯಾಣ ಆಗಿದೆ. ಸಂಪೂರ್ಣ ಅರಿವಿನ ಸ್ಥಿತಿಯು ಇದಾಗಿದ್ದು ಆಜ್ಞಾಚಕ್ರ ಹಾಗೂ ಸಹಸ್ರಾರ ಸ್ಥಿತಿಗೆ ಸಂಬಂಧಿಸಿದ್ದಾಗಿದೆ. ಈ ಸ್ಥಿತಿಗೆ ಶಿವಪಾರ್ವತಿಯರ ಸ್ಥಿತಿ ಎಂದು ಕೂಡ ಹೇಳಲಾಗುತ್ತದೆ. ಸ್ತ್ರೀ ಹಾಗೂ ಪುರುಷ ತತ್ವದ ಸಮತೋಲನೆಯನ್ನು ವಿಷ್ಣು ಚೈತನ್ಯದಲ್ಲಿ ವಿವರಿಸಿದಂತೆ ಸುಪ್ತಾವಸ್ಥೆಯನ್ನು ಶಿವಪಾರ್ವತಿಯರ ಮುಖಾಂತರನೂ ಕೂಡ ವಿವರಿಸಲಾಗಿದೆ. ಈಗೇನು ವಿಷ್ಣು ಮತ್ತೆ ಲಕ್ಷ್ಮಿಯರ ವಿವಾಹ ಸ್ಥಿತಿ ಅಂತ ತಿಳಿದ್ವಲ್ಲ ಮಾಸ್ಟರ್ಸ್, ಅದನ್ನೇನೆ ಶಿವ ಪಾರ್ವತಿಯರ ಮುಖಾಂತರ ಯಾವ ರೀತಿ ವರ್ಣನೆ ಮಾಡಿದರೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಶಿವನನ್ನು ಬೈರಾಗಿ ಅಂತ ಚಿತ್ರಿಸಲಾಗಿದೆ. ಬೈರಾಗಿ ಅಂತ ಹೇಳಿದ್ರೆ ವೈರಾಗ್ಯವನ್ನು ಪಡೆದಂತವನು ಎಂದು ಅರ್ಥ. ಬಾಹ್ಯ ಹಾಗೂ ಆಂತರಿಕ ಜಗತ್ತಿನ ಅರಿವನ್ನು ಜ್ಞಾನದಂತೆ ಸ್ವೀಕರಿಸುವನು ಎಂದು ಅರ್ಥ. ಅಂದ್ರೆ ಬಾಹ್ಯ ಮತ್ತು ಆಂತರಿಕ ಜಗತ್ತಿನ ಅರಿವನ್ನು ಜ್ಞಾನವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಇದು ಬಾಹ್ಯವಾದದ್ದು, ಇದು ಆಂತರಿಕವಾದದ್ದು ಅಂತ ಭೇದ ಭಾವವಿಲ್ಲದೆ ಪ್ರತಿಯೊಂದು ಕೂಡ ಜ್ಞಾನನೇ ಅಂತ ಸ್ವೀಕಾರ ಮಾಡ್ತಕ್ಕಂಥದ್ದು. ಇನ್ನು ಶಿವನ ಕೈಯಲ್ಲಿ ತ್ರಿಶೂಲವನ್ನ ತೋರಿಸಿದ್ದಾರೆ. ತ್ರಿಶೂಲವೆಂದರೆ ಜಾಗೃತ, ಸ್ವಪ್ನ ಮತ್ತು ಸುಷುಪ್ತ ಅವಸ್ಥೆಗಳಾಗಿದ್ದಾವೆ. ಈ ಸುಷುಪ್ತ ಅವಸ್ಥೆಯಲ್ಲಿ ಅರಿವನ್ನು ಸಾಧಿಸುವುದವನು ಎಂದು ತೋರಿಸುವುದಕ್ಕೋಸ್ಕರ ಶಿವನ ಕೈಯಲ್ಲಿ ತ್ರಿಶೂಲವನ್ನು ಸೂಚಕವಾಗಿ ಇಟ್ಟಿದ್ದಾರೆ ಮಾಸ್ಟರ್ಸ್. ಇನ್ನು ಡಮರು ಎಂದರೆ ಕಾಲ. ಕಾಲ ಎಂದರೆ ಅತೀತವಾಗುವುದು. ಭೂತ, ವರ್ತಮಾನ, ಭವಿಷ್ಯತ್ತು ಎಂಬ ಕಾಲಗಳಲ್ಲಿ ಆಧಿಪತ್ಯವನ್ನು ಸಾಧಿಸುವುದು ಎಂಬುದಕ್ಕೋಸ್ಕರ ಶಿವನ ಕೈಯಲ್ಲಿ ಡಮರನ್ನ ಚಿತ್ರಿಸಿದ್ದಾರೆ. ಶಿವನ ಮೂರನೇ ಕಣ್ಣು ಎಂದರೆ ಜ್ಞಾನಚಕ್ಷು, ದಿವ್ಯ ಚಕ್ಷುವನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಶಿವನ ಕೊರಳಲ್ಲಿನ ನಾಗಾಭರಣವೆಂದರೆ ಕುಂಡಲಿನಿ ಶಕ್ತಿ. ಸರ್ಪದಂತೆ ಪ್ರವಹಿಸುತ್ತಿದ್ದ ಕುಂಡಲಿನಿ ಶಕ್ತಿಯನ್ನು ವಿಶ್ವದ ಚೈತನ್ಯದ ಜೊತೆಗೆ ಲಯಗೊಳಿಸಿ ಸಮಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಎಂಬ ಅರ್ಥ. ಶಿವನ ಈ ಸರ್ಪದಂತೆ ಇರ್ತಕ್ಕಂಥ ಪ್ರವಹಿಸ್ತಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನ ವಿಶ್ವದ ಚೈತನ್ಯ ಜೊತೆ ಲಯಗೊಳಿಸಿಕೊಂಡು ಸಮಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು ಎಂಬ ಜ್ಞಾನವನ್ನ ನೀಡ್ತಾ ಇದೆ. ಶಿವ ಎಂದರೆ ಸಾಧನಾ ತತ್ಪರತೆ. ಶಿವನ ಚಿತ್ರವನ್ನ ಯಾವಾಗ್ಲೂ ನೋಡಿದ್ದೀರಾ ಮಾಸ್ಟರ್ಸ್? ಸದಾ ಕಣ್ಣನ್ನ ಮುಚ್ಚಿಬಿಟ್ಟು ಧ್ಯಾನ ಸ್ಥಿತಿಯಲ್ಲೇ ಇರ್ತಾರೆ. ಅಂದ್ರೆ ಸಾಧನಾ ತತ್ಪರತೆಯಲ್ಲೇ ಇರ್ತಾರೆ. ನಿರಂತರ ಸಾಧನೆಯಲ್ಲಿ ತೊಡಗಿರಬೇಕು ಎಂಬುದನ್ನು ಸೂಚಿಸುತ್ತದೆ. ಶಿವನ ಚಿತ್ರ ಅಂತಕ್ಕಂಥದ್ದು ಚಿತ್ರಿಸಿರ್ತಕ್ಕಂಥದ್ದು ಯಾವಾಗ್ಲೂ ಕೂಡ ನಾವು ಕೂಡ ಸಾಧನಾ ಸ್ಥಿತಿಯಲ್ಲೇ ಇರಬೇಕು ಎಂಬುದನ್ನು ಸೂಚಿಸುತ್ತದೆ. ಶಿವ ಎಂದರೆ ಶೂನ್ಯ ಸ್ಥಿತಿ. ಶೂನ್ಯ ಸ್ಥಿತಿಯಲ್ಲಿ ದೊರೆಯುವ ಚೈತನ್ಯವೇ ಪಾರ್ವತಿ. ಶಿವ ಅಂದ್ರೇನೆ ಶೂನ್ಯ ಸ್ಥಿತಿ. ಶಿವನಿಂದ ಆ ಶೂನ್ಯ ಸ್ಥಿತಿಯನ್ನ ನಾವು ತಲುಪಿದಾಗ ನಮ್ಗೆ ಎಲ್ಲರಿಗೂ ತಿಳಿದಿದೀವಿ, ಚೈತನ್ಯ ಶಕ್ತಿ ಯಥೇಚ್ಛವಾಗಿ ದೊರೀತದೆ ಅಂತ ಹೇಳ್ಬಿಟ್ಟು. ಆ ಚೈತನ್ಯವೇ ಪಾರ್ವತಿ ಅಂತಕ್ಕಂಥದ್ದು. ಶೂನ್ಯ ಸ್ಥಿತಿಯಲ್ಲಿ ಚೈತನ್ಯ ಜಾಗೃತಿ ಉಂಟಾಗುತ್ತದೆ. ಶೂನ್ಯ ಸ್ಥಿತಿಯಲ್ಲಿ ಚೈತನ್ಯವು ತನ್ನ ಮೂಲ ಸ್ಥಿತಿಯನ್ನು ಪಡೆಯುತ್ತದೆ. ಚೈತನ್ಯವು ಸದಾ ಕದಲಿಕೆಯಿಂದ ಕೂಡಿರುತ್ತದೆ. ಈ ಚೈತನ್ಯ ಅಂತಕ್ಕಂಥದ್ದು ತನ್ನ ಮೂಲ ಸ್ಥಿತಿಯನ್ನು ಪಡೆಯುತ್ತದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇವಾಗ ಚೈತನ್ಯವನ್ನ ಮರೆತಿದ್ದೇವೆ. ನಮ್ಮಲ್ಲಿ ಸಾಕಷ್ಟು ಚೈತನ್ಯ ಅನ್ನೋದನ್ನ ಮರೆತಿದ್ದೇವೆ. ಅದರ ಮೂಲವನ್ನ ನಾವು ಧ್ಯಾನ ಮಾಡೋದ್ರ ಮುಖಾಂತರ ಆ ಚೈತನ್ಯ ಶಕ್ತಿ ಯಥೇಚ್ಛವಾಗಿ ಬಂದಾಗ ಆ ಮೂಲ ಸ್ಥಿತಿಯನ್ನ ಜಾಗೃತಗೊಳಿಸುತ್ತೆ ಮಾಸ್ಟರ್ಸ್. ಈ ಚೈತನ್ಯ ಅಂತಕ್ಕಂಥದ್ದು ಸದಾ ಕದಲಿಕೆಯಿಂದ ಕೂಡಿರುತ್ತದೆ. ನಾವು ತಿಳಿದಿದ್ವಿ ಯಾವಾಗ್ಲೂ ಪ್ರಕಂಪನ ಸ್ಥಿತಿಯಲ್ಲೇ ಇರ್ತದೆ ಅಂತ ಹೇಳ್ಬಿಟ್ಟು. ಕದಲಿಕೆಯಿಂದ ಕೂಡಿರುತ್ತದೆ. ಸುಷುಪ್ತ ಸ್ಥಿತಿಯಲ್ಲಿ ಚೈತನ್ಯದ ಕದಲಿಕೆಯು ತನ್ನ ಪ್ರಕಂಪನಗಳ ವೇಗವನ್ನು ಕಡಿಮೆಗೊಳಿಸುತ್ತಾ ನಿಶ್ಚಲ ಸ್ಥಿತಿಗೆ
ತಲುಪುವುದು. ಈ ಸುಷುಪ್ತ ಸ್ಥಿತಿಯನ್ನು ಬಂದಾಗ ಈ ಚೈತನ್ಯ ಅಂತಕ್ಕಂಥದ್ದು ಏನ್ ಮಾಡ್ತದೆ, ಕದಲಿಕೆಯು ಅಲ್ಲಿ ಪ್ರಕಂಪನಗಳು ಉಂಟಾಗ್ತದೆ ಅಂತ ಏನ್ ತಿಳಿದಿದೀವಲ್ಲ ಮಾಸ್ಟರ್ಸ್, ಅದರ ವೇಗವನ್ನ ತಂತಾನೆ ಆ ಚೈತನ್ಯ ಶಕ್ತಿ ಕಡಿಮೆಗೊಳಿಸುತ್ತಾ ಹೋಗುತ್ತದೆ. ನಾವು ನಿನ್ನೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ಗುರುಗಳು ನೀಡಿದರೆ, ಉಸಿರಾಟದ ಕ್ರಿಯೆ ನಿಧಾನಗತಿಯಲ್ಲಿ ಸಾಗ್ತದೆ ಅಂತ ಹೇಳ್ಬಿಟ್ಟು, ಆ ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಪ್ರವಹಿಸಿದಾಗ ಆ ಪ್ರಕಂಪನದ ವೇಗವನ್ನ ಕಡಿಮೆಗೊಳಿಸುತ್ತೆ, ಈ ನಿಶ್ಚಲ ಸ್ಥಿತಿಗೆ ತಲುಪುತ್ತೆ. ಕಡಿಮೆ ಆಗ್ತಾ 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 ನಿಶ್ಚಲ ಸ್ಥಿತಿಯನ್ನು ತಲುಪುತ್ತದೆ. ಈ ನಿಶ್ಚಲ ಸ್ಥಿತಿಯೇ ನಿರ್ವಾಣ. ನಿರ್ವಾಣ ಸ್ಥಿತಿಯಲ್ಲಿ ಅತಿ ಹೆಚ್ಚಿನ ಚೈತನ್ಯದ ಅನುಭೂತಿ ಉಂಟಾಗುತ್ತದೆ. ನಿರ್ವಾಣ ಸ್ಥಿತಿ ಅಂತಕ್ಕಂಥದ್ದು ಇದು. ಈ ನಿರ್ವಾಣ ಸ್ಥಿತಿಯನ್ನು ತಲುಪಿದಾಗ ನಮ್ಮಲ್ಲಿ ಚೈತನ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಪ್ರವಹಿಸ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರುತ್ತದೆ. ಆ ಅನುಭೂತಿ ನಮ್ಮಲ್ಲಿ ಉಂಟಾಗುತ್ತೆ. ಸ್ವಯಂ ನಾನೇ ಚೈತನ್ಯ ಎಂಬ ಅರಿವು ದೃಢವಾಗಿ ಮೂಡುತ್ತದೆ. ಇದೇ ಸುಷುಪ್ತ ಸ್ಥಿತಿ. ನಾನೇ ಚೈತನ್ಯ ಅಂತಕ್ಕಂಥ ಅರಿವು ಕೂಡ ಉಂಟಾಗ್ತಾ ಹೋಗ್ತದೆ. ಇದನ್ನೇ ಸುಷುಪ್ತ ಸ್ಥಿತಿ ಅವಸ್ಥೆ ಅಂತ ಕರಿತೀವಿ. ನಾನು ಎಂಬ ಭಾವ ಸಂಪೂರ್ಣವಾಗಿ ನಶಿಸಿ ಸಮಸ್ತ ವಿಶ್ವದಲ್ಲಿ ಲಯಗೊಳ್ಳುವುದೇ ಸುಷುಪ್ತ ಸ್ಥಿತಿ. ನಾನು ಅಂತಕ್ಕಂಥ ಭಾವ ಅಂತಕ್ಕಂಥ ಸಂಪೂರ್ಣವಾಗಿ ನಶಿಸಿ ಒಂದಾಗ್ತಕ್ಕಂಥದ್ದೇ ಸಮಸ್ತ ವಿಶ್ವದಲ್ಲಿ ಲಯ ಆಗ್ತಕ್ಕಂಥದ್ದೇ ಸುಷುಪ್ತ ಅವಸ್ಥೆ. ಪ್ರತ್ಯೇಕತೆಯು ನಶಿಸಿ ಸಂಪೂರ್ಣ ಏಕತ್ವದ ಸ್ಥಿತಿ. ಯಾವುದರಲ್ಲೂ ಕೂಡ ಪ್ರತ್ಯೇಕತೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಾರದೆ ಏಕತ್ವದ ಸ್ಥಿತಿ ಉಂಟಾದಾಗ ಅದನ್ನ ಅರ್ಧನಾರೀಶ್ವರ ಸ್ಥಿತಿ ಅಂತ, ಅದಕ್ಕೋಸ್ಕರ ಈ ದ್ವಂದ್ವತ್ವ ಬೇಡ ಅಂತೇಳಿ ಈಶ್ವರ ಮತ್ತು ಪಾರ್ವತಿಯನ್ನ ಅರ್ಧನಾರೀಶ್ವರ ಸ್ಥಿತಿಯಲ್ಲಿ ತೋರಿಸಿರ್ತಕ್ಕಂಥದನ್ನ ಗಮನಿಸಿದೀವಿ ಮಾಸ್ಟರ್ಸ್. ಇದೇ ಅರ್ಧನಾರೀಶ್ವರ ಸ್ಥಿತಿ. ಶಿವನಲ್ಲಿ ಪಾರ್ವತಿಯು ಲಯಗೊಳ್ಳುವ ಸ್ಥಿತಿ. ಶಿವನಲ್ಲಿ ಪಾರ್ವತಿ ಲಯಗೊಳ್ಳತಕ್ಕಂಥ ಸ್ಥಿತಿಯೇ ಈ ಅರ್ಧನಾರೀಶ್ವರ ಸ್ಥಿತಿ. ಶಿವನು ಪಾರ್ವತಿಯ ಮುಖಾಂತರ ಸರ್ವೋಚ್ಚ ಜ್ಞಾನವನ್ನು ವಿವರಿಸಿದ್ದಾರೆ. ಶಿವನು ಪಾರ್ವತಿಗೆ ಸಂದೇಶಗಳನ್ನು ತಿಳಿಸೋದ್ರ ಮುಖಾಂತರ ಸಾಕಷ್ಟು ಜ್ಞಾನವನ್ನ ಈ ಭೂಮಂಡಲಕ್ಕೆ ವಿವರಿಸಿದ್ದಾರೆ. ಸೃಷ್ಟಿಯೊಂದಿಗೆ ಮೊದಲಾದ ಚೈತನ್ಯದ ಪ್ರಯಾಣವು ಸ್ಥಿತಿಯನ್ನು ಸಮತೋಲನಗೊಳಿಸಿಕೊಳ್ಳುತ್ತಾ ಅರಿವಿನಿಂದ ಮತ್ತೆ ಲಯಗೊಳ್ಳುವುದೇ ಸೃಷ್ಟಿಯ ಅದ್ಭುತ ರಹಸ್ಯ. ಸೃಷ್ಟಿಯೊಂದಿಗೆ ಮೊದಲಾದಂತ ಈ ಚೈತನ್ಯ ಪ್ರಯಾಣ ಅಂತಕ್ಕಂಥದ್ದು ಸ್ಥಿತಿಯನ್ನ ಸಮತೋಲನಗೊಳಿಸಿಕೊಳ್ಳುತ್ತಾ ಅರಿವಿನಿಂದ ಮತ್ತೆ ಲಯವಾಗುತ್ತೆ. ಶಿವನ ಕಾರ್ಯನೇ ಲಯಗೊಳಿಸುವುದಲ್ವಾ ಮಾಸ್ಟರ್ಸ್. ಈ ಲಯಗೊಳ್ತಕ್ಕಂಥದ್ದೇ ಇದು ಸೃಷ್ಟಿಯ ಅದ್ಭುತ ಒಂದು ರಹಸ್ಯ. ಲಯಗೊಂಡ ಚೈತನ್ಯ, ಈ ಲಯಗೊಂಡ ತಕ್ಷಣ ಹೇಳ್ತೀವಿ ನಾವು ಈ ಪ್ರಳಯ ಆಗುತ್ತೆ ಅಂತ ಹೇಳ್ಬಿಟ್ಟು, ಲಯಗೊಂಡ ತಕ್ಷಣ ಹಾಗೆ ಆಗುತ್ತಾ? ಇಲ್ಲ. ಲಯಗೊಂಡ ಚೈತನ್ಯ ಅಂತಕ್ಕಂಥದ್ದು ಮತ್ತೆ ಪರಿಪೂರ್ಣತೆಯನ್ನು ಪಡೆದು ಮತ್ತೊಂದು ನವ ಸೃಷ್ಟಿಗೆ ನಾಂದಿ ಹಾಡುತ್ತದೆ. ಈ ಲಯ ಆದ ನಂತರ ಆ ಚೈತನ್ಯ ಅಂತಕ್ಕಂಥದ್ದು ಪುನಃ ತನ್ನ ಪರಿಪೂರ್ಣತೆಯನ್ನು ಪಡೆದುಕೊಂಡು ಮತ್ತೊಂದು ನವ ಸೃಷ್ಟಿ ಅಂತಕ್ಕಂಥದ್ದು ಉಂಟಾಗ್ತದೆ. ಈ ಪ್ರಕ್ರಿಯೆಯು ಅನಾದಿಯಿಂದ ಅನಂತದವರೆಗೂ ನಿರಂತರವಾಗಿ ನಡೆಯುತ್ತದೆ. ಅನಾದಿ ಕಾಲದಿಂದಲೂ ನಡ್ಕೊಳ್ತಾ ಬಂದಿದೆ, ಈಗ್ಲೂ ನಡೀತಾ ಇದೆ, ಮುಂದೆನೂ ನಡೀತದೆ. ಸಾಕಷ್ಟು ಜನ 12/12/12ರಲ್ಲಿ ಪ್ರಳಯ ಆಗ್ತದಂತ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಂತವ್ರು ಕೂಡ ಇದ್ದಾರೆ ಮಾಸ್ಟರ್ಸ್. ಈ ಜ್ಞಾನ ನಮ್ಗೆ ಈಗ ಧ್ಯಾನಕ್ಕೆ ಬಂದ ಮೇಲೆ ಲಭಿಸ್ತಾ ಇದೆ. ಪ್ರತಿಯೊಂದು ಕೂಡ ಲಯ ಆಗ್ತಾ ಇದೆ ಅಂದ್ರೆ ಮತ್ತೆ ಒಂದು ನವ ಸೃಷ್ಟಿ ಆಗೇ ಆಗುತ್ತೆ. ಅದಕ್ಕೋಸ್ಕರ ಸಾವಿಗೂ ಭಯ ಬೇಡ, ಈ ಸೃಷ್ಟಿಯ ಪ್ರಳಯಕ್ಕೂ ಭಯ ಬೇಡ. ಜಗತ್ತು ಅಂದ್ರೆ ಜನಿಸ್ತಕ್ಕಂಥದ್ದು ಗತಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ತಿಳಿದಿದೀವಿ ಮಾಸ್ಟರ್ಸ್. ಈ ಜಗತ್ತು ಅಂತಕ್ಕಂಥದ್ದು ಜನಿಸಿದೆ ಅಂದ್ಮೇಲೆ ಒಂದಲ್ಲ ಒಂದು ದಿನ ಗತಿಸುತ್ತೆ, ಅದಕ್ಕೂ ಭಯ ಬೇಡ. ಎಲ್ಲದನ್ನು ಕೂಡ ಸಾಕ್ಷಿ ಭಾವ ಸ್ಥಿತಿಯಲ್ಲಿ ಸ್ವೀಕಾರ ಮಾಡ್ಬೇಕು ಅನ್ನೋ ಭಾವದಲ್ಲಿ ಇರ್ಬೇಕು ಮಾಸ್ಟರ್ಸ್. ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಈ ಕ್ರಿಯೆಯನ್ನ ಅನುಭವ ಪೂರ್ವಕವಾಗಿ ಅರ್ಥೈಸಿಕೊಳ್ಳುವುದೇ ಸುಷುಪ್ತ ಸ್ಥಿತಿ ಅಥವಾ ತುರಿಯ ಸ್ಥಿತಿ. ಬ್ರಹ್ಮ ತತ್ವದಲ್ಲಿ ಅಂಡಾಂಡದ ಪರಿಚಯ, ವಿಷ್ಣು ತತ್ವದಲ್ಲಿ ಪಿಂಡಾಂಡದ ಪರಿಚಯ ಕುರಿತಾದ ಜ್ಞಾನ, ಶಿವತತ್ವದಲ್ಲಿ ಅಂಡಾಂಡವು ಪಿಂಡಾಂಡವಾಗಿ, ಪಿಂಡಾಂಡವು ಪರಿಪೂರ್ಣತೆಯನ್ನು ಪಡೆದು ಬ್ರಹ್ಮಾಂಡದಲ್ಲಿ ಲಯವಾಗುವುದನ್ನು ತಿಳಿಯುತ್ತೇವೆ. ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್. ಮೊದಲೇ ಸೃಷ್ಟಿ ಆಗ್ಬೇಕಾದ್ರೆ ಅಂಡಾಂಡ ರೂಪದಲ್ಲಿತ್ತು. ತದನಂತರ ವಿಷ್ಣು ತತ್ವಕ್ಕೆ ಬಂದಾಗ ಪಿಂಡಾಂಡ ರೂಪ ಕುರಿತಾದ ಜ್ಞಾನವನ್ನ ಪಡೆದ್ವಿ. ಶಿವತತ್ವದಲ್ಲಿ ಅಂಡಾಂಡವು ಪಿಂಡಾಂಡವಾಗಿ, ಪಿಂಡಾಂಡ ಅಂತಕ್ಕಂಥದ್ದು ಪುನಃ ಪರಿಪೂರ್ಣತೆಯನ್ನ ಬ್ರಹ್ಮಾಂಡದಲ್ಲೇ ಪಡಿತದೆ. ಅದಕ್ಕೋಸ್ಕರ ಅಂತರಂಗದ ಶಕ್ತಿಯು ಲಯವಾದಾಗ ಅಂತರ್ಮೌನವು ಲಭಿಸುತ್ತದೆ. ನಮ್ಮ ಅಂತರಂಗದ ಶಕ್ತಿ ಅಂತಕ್ಕಂಥದ್ದು ಲಯವಾದಾಗ ನಮ್ಗೆ ಅಂತರ್ಮೌನ ಅಂತಕ್ಕಂಥದ್ದು ಲಭಿಸ್ತಾ ಹೋಗ್ತದೆ. ಆ ಅಂತರ್ಮೌನವು ಪ್ರಪಂಚದ ವಿಶಾಲತೆಯನ್ನು ಪರಿಚಯಿಸುತ್ತದೆ. ನಾವು ಅಂತರ್ಮೌನವನ್ನು ನಾವು ಗಳಿಸಿದಾಗ ಇನ್ನು ಏನ್ ಪ್ರಪಂಚಗಳಿದಾವಲ್ಲ ಅದರ ವಿಶಾಲತೆಯನ್ನು ನಮಗೆ
ತಿಳಿಸ್ತಾ ಹೋಗ್ತದೆ. ಬಾಹ್ಯದಂತೆ ಅಂತರ್ವಿಶ್ವವು ವಿಶಾಲತೆಯನ್ನು ಪಡೆದು ಅಪಾರ ಚೈತನ್ಯ ಶಕ್ತಿಯು ಅಂತರಂಗದಿಂದ ಬಹಿರ್ಮುಖಕ್ಕೆ ಪ್ರಸಾರವಾಗುವ ಅನುಭೂತಿಯೂ ಉಂಟಾಗುವುದು. ಈಗೇನು ಬಾಹ್ಯ ಪ್ರಪಂಚ ಇದೆಯಲ್ಲ, ಅದೇ ರೀತಿಯೇ ಕೂಡ ನಮ್ಮ ಅಂತರ್ವಿಶ್ವವು ಕೂಡ ತುಂಬಾ ವಿಶಾಲತೆಯನ್ನು ಪಡೆಯೋದ್ರ ಜೊತೆಗೆ ಅಪಾರ ಚೈತನ್ಯ ಶಕ್ತಿಯನ್ನು ಅಂತರಂಗಕ್ಕೆ ಗಳಿಸೋದ್ರ ಜೊತೆಗೆ ಬಹಿರ್ಮುಖವಾಗಿ ಪ್ರಸಾರ ಆಗ್ತಕ್ಕಂಥ ಅನುಭೂತಿನೂ ಕೂಡ ನಮ್ಗೆ ಉಂಟಾಗ್ತದೆ. ಶರೀರವು ಒಂದು ವಾಹಕದಂತೆ ಕಾರ್ಯನಿರ್ವಹಿಸುತ್ತಿರುವ ಅನುಭವವೂ ಉಂಟಾಗುವುದು. ಈ ಶರೀರ ಅಂತಕ್ಕಂಥದ್ದು ಮಾಧ್ಯಮವಾಗಿದೆ ನನಗೆ ಬಾಹ್ಯ ಪ್ರಪಂಚಕ್ಕೂ ಅಂತರ್ ಪ್ರಪಂಚಕ್ಕೂ. ನಾನು ಅಂತರ್ ಪ್ರಪಂಚದಲ್ಲೇ ಹೆಚ್ಚು ಇದ್ದಾಗ ಹೆಚ್ಚು ಅನುಭವ ಉಂಟಾಗ್ತದೆ. ಆ ಅನುಭವ ಅನನ್ಯವಾದದ್ದು, ಅದನ್ನ ಗ್ರಹಿಸ್ಬೇಕು ಅಂತಕ್ಕಂಥ ಗ್ರಹಿಕೆ ನಮ್ಗೆ, ಅನುಭವ ನಮ್ಗೆ ಉಂಟಾಗ್ತದೆ. ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಉಪಕರಣಗಳಂತೆ ಬಳಸುತ್ತಾ ಚೈತನ್ಯದ ಪ್ರವಾಹವನ್ನು ಎಲ್ಲೆಡೆ ಹರಡುತ್ತಿರುವ ಸತ್ ಚಿತ್ ಆನಂದ ಸ್ವರೂಪವೇ ನಾನು ಎಂಬ ಪರಿಪೂರ್ಣ ಜ್ಞಾನವು ರಾರಾಜಿಸುತ್ತದೆ. ನಮ್ಮ ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಇವು ನನಗೆ ಉಪಕರಣಗಳಾಗಿ ಸಿಕ್ಕಂತಹ ದೈವದತ್ತ ಉಪಕರಣಗಳು. ಇವುಗಳನ್ನ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಇವುಗಳನ್ನು ಸದುಪಯೋಗ ಪಡಿಸ್ಕೊಂಡಾಗ ನನಗೆ ಈ ಚೈತನ್ಯದ ಪ್ರವಾಹ ಅಂತಕ್ಕಂಥದ್ದು ಯಥೇಚ್ಛವಾಗಿ ಹರಿತಾ ಇರೋದು ಜ್ಞಾನಕ್ಕೆ ಬರ್ತದೆ. ಅದರಿಂದ ಸತ್ ಅಂದ್ರೆ ಸತ್ಯವಾದದ್ದು, ಚಿತ್ ಅಂದ್ರೆ ಜ್ಞಾನ. ಆ ಸತ್ಯವಾದಂತ ಜ್ಞಾನವನ್ನ ಪಡೆಯೋದ್ರ ಮುಖಾಂತರ ನಮ್ಮಲ್ಲಿ ಆನಂದ ಸ್ವರೂಪ ಬರೋದ್ರ ಜೊತೆಗೆ ನಾನು ಅಂದದು ಯಾರು ಎಂತಕ್ಕಂಥ ಪರಿಪೂರ್ಣ ಜ್ಞಾನ ನಮ್ಮಲ್ಲಿ ದೊರೀತದೆ ಮಾಸ್ಟರ್ಸ್. ಇನ್ನು ತುರ್ಯಾತೀತ ಸ್ಥಿತಿಯಲ್ಲಿ ಲಯಗೊಂಡಂತ ಚೈತನ್ಯವು ನಿಶ್ಚಲತೆಯಿಂದ ಪರಿಪೂರ್ಣತೆಯಿಂದ ಪಡೆಯುವುದಾದರೂ ಈ ಸ್ಥಿತಿಯಲ್ಲಿ ವಿರಮಿಸುವುದಿಲ್ಲ. ಈ ಲಯಗೊಂಡ ಚೈತನ್ಯ ನಿಶ್ಚಲತೆಯಿಂದ ಪರಿಪೂರ್ಣತೆಯನ್ನು ಪಡೆಯುತ್ತೆ, ಆದ್ರೆ ಈ ಸ್ಥಿತಿಯಲ್ಲೇ ಇರ್ಲಿಕ್ಕಾಗೋದಿಲ್ಲ. ಚೈತನ್ಯ ಶಕ್ತಿಯನ್ನು ಎಲ್ಲೆಡೆ ಪ್ರಸರಿಸುತ್ತಾ ಸಮಸ್ತ ವಿಶ್ವದ ಕಾರಣಗಳನ್ನು ನಿಮಿತ್ತ ಮಾತ್ರವಾಗಿ ನಿರ್ವಹಿಸುವ ಕಾರ್ಯದಲ್ಲಿ ತತ್ಪರವಾಗುವುದೇ ಪರಮ ಉದ್ದೇಶ. ಈ ಸ್ಥಿತಿಯನ್ನು ತಲುಪಿದಾಗ ಸರ್ವ ಕಾರ್ಯದಲ್ಲಿ ತತ್ಪರಗೊಳ್ಬೇಕು. ಅದೇ ಮುಖ್ಯವಾದಂತ ಉದ್ದೇಶ. ತುರ್ಯಾತೀತದ ಸ್ಥಿತಿಯನ್ನು ರಾಜರಾಜೇಶ್ವರಿಯ ರೂಪದಲ್ಲಿ ವಿವರಿಸಲಾಗಿದೆ. ಈ ತುರ್ಯಾತೀತ ಸ್ಥಿತಿಯನ್ನು ನಾವು ಏನು ಆದಿಶಕ್ತಿ, ಆದಿ ಪರಾಶಕ್ತಿ ಅಂತ ಕರಿತೀವಲ್ಲ ಮಾಸ್ಟರ್ಸ್, ಆ ರಾಜರಾಜೇಶ್ವರಿಯ ರೂಪದಲ್ಲಿ ವಿವರಿಸಲಾಗಿದೆ. ಬ್ರಹ್ಮ, ವಿಷ್ಣು, ರುದ್ರರ ಸ್ಥಿತಿಯಲ್ಲಿ ಅಭ್ಯಾಸದ ನಂತರ ವಿಶ್ವ ಭ್ರಮಣಕಾರಣಿಯ ರೂಪದಲ್ಲಿ ಸಂಪೂರ್ಣ ಸ್ಥಿರೀ ತತ್ವದ ಪ್ರತೀಕವಾಗಿ ಚೈತನ್ಯವು ಸ್ಥಿತವಾಗುತ್ತದೆ. ಈ ಏನು ಬ್ರಹ್ಮ, ವಿಷ್ಣು, ರುದ್ರರನ್ನು ಸೃಷ್ಟಿ ಮಾಡಿದಂತ ಆದಿಶಕ್ತಿ ಏನಿದಾರಲ್ಲ, ಈ ಬ್ರಹ್ಮ, ವಿಷ್ಣು, ರುದ್ರರ ಸ್ಥಿತಿಗಳು ನಮಗೆ ಅಭ್ಯಾಸವಾಗ್ಬೇಕು, ಕರಗತವಾಗ್ಬೇಕು. ಅದ ನಂತರ ವಿಶ್ವ ಭ್ರಮಣಕಾರಣಿಯ ರೂಪದಲ್ಲಿ ಸಂಪೂರ್ಣ ಸ್ತ್ರೀ ಪ್ರತೀಕವಾಗಿ ಚೈತನ್ಯ ಅಂತಕ್ಕಂಥದ್ದು ಸ್ಥಿತವಾಗುತ್ತದೆ. ಇದು ಸಂಪೂರ್ಣ ದೈವತ್ವದ ಸ್ಥಿತಿಯಾಗಿದೆ. ದೈವತ್ವವೆಂದರೆ ಕೇವಲ ಸುಮ್ಮನಿರುವುದಲ್ಲ, ಸಮಸ್ತ ವಿಶ್ವಕ್ಕೆ ಚೈತನ್ಯವನ್ನು ಹರಿತು ಚೈತನ್ಯದ ರೂಪಾಂತರಣಗಳನ್ನು ನಿಮಿತ್ಯ ಭಾವದಿಂದ ಸ್ವೀಕರಿಸಿ ಸಮಸ್ತ ಸೃಷ್ಟಿಗೆ ಮಾತೃ ಸ್ವರೂಪ ಚೈತನ್ಯವನ್ನು ಹರಡುವುದೇ ದೈವತ್ವವಾಗಿದೆ. ಈ ದೇವರು ಅಂದ ತಕ್ಷಣ ಸುಮ್ನೆ ಕುತ್ಕೊಳ್ಳೋದಲ್ಲ. ನಾವೆಲ್ಲ ತಿಳಿದಿರೋ ಹಾಗೆ ಕಲ್ಲಿನ ರೂಪ ಪಡೆದೋ ಅಥವಾ ಚಿತ್ರಪಟ ರೂಪ ಪಡೆದೋ ಅಲ್ಲ. ಸ್ತ್ರೀ ತತ್ವದ ರೀತಿಯಲ್ಲಿ ಸಮಸ್ತ ವಿಶ್ವಕ್ಕೆ ಚೈತನ್ಯವನ್ನ ಹರಿಸಿ ಆ ಚೈತನ್ಯವನ್ನ ಪಡೆದಂತ ನಾವುಗಳು ರೂಪಾಂತರಣಗೊಳ್ತಾ ಹೋಗ್ತೀವಿ. ಆ ರೂಪಾಂತರಣಗಳಿಂದ ಆ ರೂಪಾಂತರಣಗಳನ್ನ ನಿಮಿತ್ಯ ಭಾವದಿಂದ ಸ್ವೀಕಾರ ಮಾಡೋದ್ರ ಜೊತೆಗೆ ಸಮಸ್ತ ಸೃಷ್ಟಿಗೆ ಮಾತೃ ಸ್ವರೂಪ ಚೈತನ್ಯವನ್ನ ಹರಡೋದಾಗಿದೆ. ಮಾತೃ ಸ್ವರೂಪದಲ್ಲಿ ಸ್ಥಿತರಾಗುವ ಸ್ಥಿತಿಯೇ ತುರ್ಯಾತೀತ ಸ್ಥಿತಿ. ಈ ಅವಸ್ಥೆಯನ್ನು ತಲುಪಿದ ನಂತರ ಅಭ್ಯಾಸವು ಬಹಳ ಮುಖ್ಯ. ಅಭ್ಯಾಸಾತಿಶ ಜ್ಞಾನ ಎನ್ನುತ್ತಾರೆ. ಈ ಅವಸ್ಥೆಯನ್ನು ತಲುಪಿದ ನಂತರ ಅಭ್ಯಾಸ ಅಂತಕ್ಕಂಥದ್ದು ಆ ಸ್ಥಿತಿಯನ್ನು ತಲುಪಿಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮತ್ತೆ ನಿಲ್ಲೋದಲ್ಲ. ಅದನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅಭ್ಯಾಸ ಅತೀಶ ಜ್ಞಾತ ಅಂತ ಕರೀತಾರೆ ಇಂಥವ್ರನ್ನ. ನಿರಂತರ ಅಭ್ಯಾಸದಿಂದ ಜ್ಞಾನವು ಜ್ಞಾತವಾಗುತ್ತದೆ. ಇದನ್ನ ನಿರಂತರ ಅಭ್ಯಾಸ ಮಾಡೋದ್ರಿಂದ ಜ್ಞಾತ ಎಂದರೆ ಏನು ಅಂದ್ರೆ ಆ ಜ್ಞಾನವೇ ನಾವಾಗಿರೋದು. ಏನು ನಮಗೆ ಆ ದೊರೆತಿರ್ತತಲ್ಲ ಜ್ಞಾನ, ಆ ಜ್ಞಾನನೇ ಅದು ನಾನೇ ಆಗಿರುವುದು ಅಂತಕ್ಕಂಥದ್ದು ಅರ್ಥ. ಜ್ಞಾತ ಅಂದ್ರೆ ಪಡೆದಂತ ಜ್ಞಾನವನ್ನು ಸಂಪೂರ್ಣ ಅನುಭವ ರೂಪದಲ್ಲಿ ಅಭ್ಯಸಿಸಿದಾಗ ಆ ಜ್ಞಾನದ ಸಾರವು ನಮ್ಮ ಸಹಜತ್ವವಾಗಬೇಕು. ಬರೀ ಜ್ಞಾನವನ್ನ ಪಡ್ಕೊಳ್ಳೋದಲ್ಲ, ಅದರಂತೆ ನಡೆಯಬೇಕು. ಅದು ನಮ್ಮ ಗುಣವಾಗಬೇಕು, ಗುಣವಾಗಿ ಪರಿವರ್ತಿತವಾಗಬೇಕು. ಅಂತ ಸ್ಥಿತಿಯನ್ನು ಜ್ಞಾತ ಎನ್ನುತ್ತಾರೆ. ಪ್ರತಿ ಅವಸ್ಥೆಯಲ್ಲೂ ಕೂಡ ಈ ಸ್ಥಿತಿಯನ್ನು ಅಭ್ಯಸಿಸುವುದು ಅವಶ್ಯಕ. ಪ್ರತಿ ನಾವೆಲ್ಲ ಹೆಂಗೆ ಕೋರಿ ಹುಳ ಅಂತ ಏನ್ ತಿಳಿದಿರ್ತಕ್ಕಂಥ ನಾವು ಅದಾದ ನಂತರ
ರೇಷ್ಮೆಯ ಗೂಡಾಗಿ ಪರಿವರ್ತನೆ ಆಗಿ ಮತ್ತೆ ಯಾವ ರೀತಿ ಪರಿವರ್ತನೆ ಆಗುತ್ತಲ್ಲ ಮಾಸ್ಟರ್ಸ್, ಅದೇ ತರನಾಗಿ ನಾವು ಕೂಡ ಪ್ರತಿ ಹಂತದಲ್ಲೂ ಕೂಡ ಬದಲಾವಣೆ ಅಂತಕ್ಕಂಥದ್ದು ಅತ್ಯವಶ್ಯಕ ಅಂತಕ್ಕಂಥ ವಿಷಯವನ್ನ ತಿಳಿಸ್ತಿದ್ದಾರೆ ಮಾಸ್ಟರ್. ಪ್ರತಿಯೊಂದು ಸ್ಥಿತಿಯಲ್ಲೂ ಅಭ್ಯಾಸವು ಬಹಳ ಮುಖ್ಯ. ಪ್ರತಿಯೊಂದು ಸ್ಥಿತಿಗೂ ಯಾವುದಕ್ಕೂ ಅಲ್ಲೇ ನಿಲ್ಬಾರ್ದು, ಮುನ್ನೋಟ ಇರ್ಬೇಕು. ಆದ್ರೆ ಅಭ್ಯಾಸ ಅಂತಕ್ಕಂಥದ್ದು ಅಷ್ಟೇ ಮುಖ್ಯ. ಸ್ಥಿತಿಯು ಸಹಜತ್ವವಾಗಿ ಪರಿವರ್ತಿತವಾದಾಗ ಆ ಸ್ಥಿತಿಯಿಂದ ಮುಂದಿನ ಸ್ಥಿತಿಗೆ ಪಯಣಿಸಲು ಆ ಅವಸ್ಥೆಯಿಂದ ಹೊರಬರಬೇಕು. ನಾವು ಆ ಸ್ಥಿತಿಯಿಂದ ಮುಂದಿನ ಸ್ಥಿತಿಗೆ ಪಯಣ ಮಾಡ್ಬೇಕು ಅಂದ್ರೆ ಆ ಮೊದಲಿದ್ದ ಸ್ಥಿತಿಯಿಂದ ನಾವು ಹೊರಗೆ ಬರ್ಲೇಬೇಕು. ಒಂದೇ ಸ್ಥಿತಿಗೆ ಆನಂದಿಸಿ ಅಲ್ಲಿಯೇ ನಿಂತರೆ ಮುಂದಿನ ಸ್ಥಿತಿಯ ಪಯಣ ಮುಂದೆ ಸಾಗುವುದಿಲ್ಲ. ನಾವು ಅದರಲ್ಲೇ ಖುಷಿ ಆಯ್ತು, ಏನೋ ಸಂತೋಷ ಸಿಕ್ತು, ಆನಂದ ಸಿಕ್ತು, ಅದರಲ್ಲೇ ಹೇಳ್ಕೊಳ್ತಾ ಅದೇ ಭಾವದಲ್ಲಿ ಇರ್ತಾ ಹೋದ್ರೆ ಮುಂದಿನ ಸ್ಥಿತಿಯ ಪಯಣ ಸಾಗೋದಿಲ್ಲ. ಇದನ್ನೇ ಸರ್ವಾವಸ್ಥ ವಿವರ್ಜಿತ ಅಂತ ಕರೀತಾರೆ. ಅಂದರೆ ನಾವು ಮುಂದಿನ ಸ್ಥಿತಿಗೆ ಹೋಗ್ಲಿಕ್ಕೆ ನಾವು ಸದಾ ಸಂಸಿದ್ಧರಾಗಿರಬೇಕು. ಸರ್ವಾವಸ್ಥ ಅಂದ್ರೆ ಎಲ್ಲಾ ಅವಸ್ಥೆಗಳನ್ನು ವಿವರ್ಜಿತ, ಬಿಡ್ತಾ ಹೋಗೋದು. ಒಂದೊಂದೇ ಸ್ಥಿತಿಯನ್ನ ಒಂದೊಂದೇ, ಈಗ ಈರುಳ್ಳಿ ಸಿಪ್ಪೆಯನ್ನು ಹೇಗೆ ಒಂದೊಂದೇ ಪದರನ್ನ ಕಳಿಸ್ತೀವೋ ಅದೇ ರೀತಿಯಾಗಿ ನಾವು ಪ್ರತಿ ಅವಸ್ಥೆಯ ಸ್ಥಿತಿಗಳಲ್ಲಿ ದಾಟ್ತಾ ಹೋಗ್ಬೇಕು. ಒಂದೊಂದೇನೆ ವರ್ಜಿತ ಮಾಡ್ಬೇಕು, ಬಿಡ್ತಾ ಹೋಗ್ಬೇಕು, ತ್ಯಜಿಸ್ತಾ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಜಗನ್ಮಾತೆಯಾದ ರಾಜರಾಜೇಶ್ವರಿ ಸ್ಥಿತಿಯನ್ನು ಅಗಸ್ತ್ಯ ಮಹರ್ಷಿಗಳು ಸಾಧಿಸಿ ಆ ಜ್ಞಾನವು ಎಲ್ಲರಲ್ಲೂ ಜಾಗೃತಗೊಳ್ಳಬೇಕೆಂಬ ಉದ್ದೇಶದಿಂದ ಶ್ರೀ ಲಲಿತ ಸಹಸ್ರನಾಮಾವಳಿಯನ್ನು ರಚಿಸಿದ್ದಾರೆ. ಅಗತ್ಯ ಮಹರ್ಷಿಗಳು ಲಲಿತ ಸಹಸ್ರನಾಮವನ್ನು ರಚಿಸಿದ್ದು ಇಡೀ ಜಗತ್ತಿನ ಜನತೆ ಲೋಕ ಕಲ್ಯಾಣವಾಗಲಿ, ಎಲ್ಲರೂ ಕೂಡ ಪರಮ ಉದ್ದೇಶವನ್ನು ಪಡೆಯಲಿ ಅನ್ನೋ ಉದ್ದೇಶಕ್ಕೆ ಆ ಸಹಸ್ರ ನಾಮಾವಳಿಯನ್ನು ತಿಳಿಸಿದರು. ಈ ನಾಮಾವಳಿಯು ಕೇವಲ ಪಾರಾಯಣಕ್ಕಾಗಿ ಅಲ್ಲ, ಒಂದೊಂದು ನಾಮದಲ್ಲೂ ಗೂಢಾರ್ಥ ಅಡಗಿದೆ. ಇದು ಬರೀ ಹೇಳ್ತಾನಪ್ಪ ನಾವು ಸಹಸ್ರನಾಮಾವಳಿ ಪಾರಾಯಣ ಮಾಡ್ತಿದೀವಿ ಅಂತ ಅಲ್ಲ. ಬರೀ ಪಾರಾಯಣ ಮಾಡೋದ್ರಿಂದ ಏನು ಲಭಿಸೋದಿಲ್ಲ. ಇದರಲ್ಲಿ ಸಾಕಷ್ಟು ಗೂಢಾರ್ಥ ಅಡಗಿದೆ. ಸಮಸ್ತ ಸೃಷ್ಟಿಯ ರಹಸ್ಯವೇ ಅಡಗಿದೆ. ಈ ಲಲಿತ ಸಹಸ್ರ ನಾಮಾವಳಿಯಲ್ಲಿ ಸಮಸ್ತ ಸೃಷ್ಟಿಯ ರಹಸ್ಯನೇ ಅಡಗಿದೆ. ಕುಂಡಲಿನಿ ಶಕ್ತಿಯ ಜಾಗೃತಿ, ಅದರ ಜಾಗೃತಿಯಲ್ಲಿ ಎದುರಾಗುವ ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ವಿಭೇದನದಿಂದಾಗುವ ಜಾಗೃತಿಗಳು ಎಲ್ಲವೂ ಕೂಡ ಈ ನಾಮಾವಳಿಯಲ್ಲಿ ಅಡಗಿದೆ. ಇದನ್ನ ಷಟ್ ಚಕ್ರೋಪರಿ ಸಂಸ್ಥಿತ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ 6 ಚಕ್ರಗಳು ಊರ್ಧ್ವ ಮುಖದಲ್ಲಿ ನಾವು ಪಯಣಿಸಿದಾಗ ಸಹಸ್ರಾರದಲ್ಲಿ ಸಂಸ್ಥಿತರಾಗಬೇಕು. 6 ಚಕ್ರಗಳನ್ನ ದಾಟಿಬಿಟ್ಟು ಅಲ್ಲಿ ಸಂಸ್ಥಿತರಾಗಬೇಕು ಸಹಸ್ರಾರ ಚಕ್ರದಲ್ಲಿ ಅನ್ನೋದಕ್ಕೆ ಷಟ್ ಚಕ್ರೋಪರಿ ಸಂಸ್ಥಿತ ಎಂದಿದ್ದಾರೆ. ಅಂದರೆ 6 ಚಕ್ರಗಳ ವಿಭೇದನದಿಂದ ಉಂಟಾದ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಎಂದರ್ಥ. ಸಹಸ್ರಾಂಬುಜಾರೂಢ ಸುಧಾಸುರ ಸಾರಾಭಿವರ್ಷಿಣಿ ಎಂದು ಕೂಡ ವಿವರಿಸಿದ್ದಾರೆ. ಅಂದರೆ ಈ 6 ಚಕ್ರಗಳನ್ನು ದಾಟಿ ಸಹಸ್ರಾರವೆಂಬ ಅಂಬುಜ ಅಂದ್ರೆ ಕಮಲದ ರೀತಿಯಲ್ಲಿ ಸಹಸ್ರಾರವೆಂಬ ಕಮಲದ ಸ್ಥಿತಿಯನ್ನ ತಲುಪಿದಾಗ ಸಹಸ್ರಾರ ಸ್ಥಿತಿ ಅಂದರೆ ಲಯಗೊಂಡ ಸ್ಥಿತಿಯನ್ನ ಅಭ್ಯಸಿಸಿದಾಗ ಸುಧೆ ಅಂದರೆ ಅಮೃತ ಧಾರೆ ವರ್ಷಿಸುವುದು ಎಂದು ತಿಳಿಸಿದ್ದಾರೆ. ಸುಧೆ ಅಂದ್ರೆ ಅಮೃತ ಅಂತಕ್ಕಂಥದ್ದು ಧಾರಾಕಾರವಾಗಿ, ವರ್ಷ ಅಂದ್ರೆ ಮಳೆಯ ರೀತಿ ಸುರಿತಕ್ಕಂಥದ್ದು, ಆ ರೀತಿಯಲ್ಲಿ ವರ್ಷಿಸುವುದು ಎಂದು ಕೂಡ ತಿಳಿಸಿದ್ದಾರೆ. ಹೀಗೆ ಅನೇಕ ಸ್ಥಿತಿಗಳನ್ನ ವಿವರಿಸಿದ್ದಾರೆ. ಇದರ ಸಂಪೂರ್ಣ ಸಾರವನ್ನು ಅರಿಯಲು ಕೇವಲ ಇದರ ಉಚ್ಚಾರಣೆ ಪಾರಾಯಣದಿಂದ ಸಾಧ್ಯವಿಲ್ಲ. ಇದರ ಆಳಕ್ಕೆ ಇಳಿದು ಸಾಧನೆಯನ್ನು ಕೈಗೊಂಡಲ್ಲಿ ಒಂದೊಂದು ನಾಮದ ಹಿಂದಿರುವ ಗೂಢಾರ್ಥವು ಬೆಳಕಿಗೆ ಬರುತ್ತದೆ. ಇದರ ಆಳಕ್ಕೆ ಇಳಿದು ಅರ್ಥವನ್ನು ಗ್ರಹಿಸ್ಕೊಳ್ಬೇಕು. ಗ್ರಹಿಸೋದ್ರ ಜೊತೆಗೆ ಅಂತೆಯೇ ಜೀವಿಸಬೇಕು. ಆಗ ಮಾತ್ರ ಇದರ ಅರ್ಥವಾಗುತ್ತದೆ. ಜಗನ್ಮಾತೆಯ ಸ್ಥಿತಿ ಎಂದರೆ ತುರ್ಯಾತೀತ ಸ್ಥಿತಿ. ಒಂದೊಂದು ಅವಸ್ಥೆಯಲ್ಲೂ ಸಂಪೂರ್ಣತೆಯನ್ನು ಪಡೆಯಲು ಕೇವಲ ಒಂದು ಜನ್ಮ ಸಾಲುವುದಿಲ್ಲ. ಈ ಏನು ಸಾಕಷ್ಟು ಬ್ರಹ್ಮಸ್ಥಿತಿ, ವಿಷ್ಣು ಸ್ಥಿತಿ, ರುದ್ರಸ್ಥಿತಿ ಅಂತ ಪಡೆದು ಈ ಒಂದೊಂದು ಜನ್ಮವನ್ನೇ ದಾಟ್ಲಿಕ್ಕೆ ಕೇವಲ ಒಂದು ಜನ್ಮ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಈಗಾಗ್ಲೇ ಸುಮಾರು ಜನ್ಮಗಳನ್ನ ಪಡೆದು ಬಂದಿದ್ದೇವೆ. ಈ ಧ್ಯಾನಕ್ಕೆ ಬಂದಿದ್ದೇವೆ ಅಂದ್ರೇನೆ ಸುಮಾರು 350 ಜನ್ಮಗಳನ್ನೇ ದಾಟಿ ಬಂದಿದ್ದೇವೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಂಪೂರ್ಣತೆಯನ್ನು ಪಡೆಯಲು ಒಂದು ಜನ್ಮ ಸಾಲುವುದಿಲ್ಲ. ಅನೇಕ ಜನ್ಮಗಳ ಸಾಧನೆಯ ಫಲವಾಗಿ ಈ ಸ್ಥಿತಿ ದೊರೆಯುತ್ತದೆ. ನಿರಂತರ ಅಭ್ಯಾಸ, ನಿರಂತರ ಸಾಧನೆಯಿಂದ ಎಲ್ಲವೂ ಸಾಧ್ಯವಾಗುತ್ತದೆ. ಹಾಗಾದ್ರೆ ಸಾಧ್ಯವಿಲ್ಲ ಅನ್ನೋದು ರೀತಿ ಯಾವುದೂ ಇಲ್ಲ. ನಿರಂತರ ಅಭ್ಯಾಸ, ನಿರಂತರ ಸಾಧನೆಯಿಂದ ಎಲ್ಲನೂ ಕೂಡ ಸಾಧ್ಯ. ನಿಮ್ಮನ್ನು ನೀವು ಅರಿತು ಸಾಧನೆಯ ಹಾದಿಯಲ್ಲಿ ನಿರತರಾಗಬೇಕಾಗಿದೆ. ನಿಮ್ಮನ್ನ ನೀವು ಯಾರು ಎನ್ನೋದನ್ನ ಅರಿಯೋದ್ರ ಜೊತೆಗೆ ಏತಕ್ಕಾಗಿ ಬಂದಿದ್ದೇನೆ ಅನ್ನೋದನ್ನ ಅರಿವಿನೊಂದಿಗೆ ಸಾಕ್ಷಿ ಭಾವ ಸ್ಥಿತಿಯಲ್ಲಿ ಇರೋದ್ರೊಂದಿಗೆ ನಮ್ಮ ಸಾಧನೆ ಸಾಗಬೇಕಾಗಿದೆ. ಇನ್ನು ಕೊನೆಯದಾಗಿ ಮೊದಲನೇದಾಗಿ ನಾವೇನು
ಮೂರು ಗುಣಗಳು ಹೇಳಿದ್ವಿ. ಭೂಮಿ ಅಂತಕ್ಕಂಥದ್ದು ಥರ್ಡ್ ಡೈಮೆನ್ಷನಲ್, ಅಂತ ಅಂತಿಮ ಡೈಮೆನ್ಷನ್ ಸ್ಪರ್ಶ ಅನ್ನೋದ್ರ ಬಗ್ಗೆ ಈಗಾಗ್ಲೇ ಸಾಕಷ್ಟು ಮಾಹಿತಿ ಕೊಟ್ಟಿದ್ವಿ. ಅದರಲ್ಲಿ ಇದು ಅಂತಿಮವಾಗಿ ಸ್ವಲ್ಪ ವಿಷಯವನ್ನ ತಿಳಿಸಿದ್ದಾರೆ. ಬೆಳಕಿನ ಪ್ರಕಂಪನಗಳು ಮತ್ತು ಶಬ್ದ, ಬೆಳಕು, ಶಬ್ದ ಮತ್ತು ಸ್ಪರ್ಶ ಅಂತ ತಿಳಿದಿದ್ವಿ. ಆ ಬೆಳಕಿನ ಪ್ರಕಂಪನಗಳು ಮತ್ತು ಶಬ್ದ ತರಂಗಗಳು ಒಂದಕ್ಕೊಂದು ಮೇಳೈಸಿದಾಗ ಶಕ್ತಿಯ ಜಾಗೃತಿ ಉಂಟಾಗುತ್ತದೆ. ಬೆಳಕನ್ನು ಪ್ರಕಂಪನಗಳಿಂದ ಮತ್ತು ಶಬ್ದವನ್ನು ತರಂಗಗಳ ಮೂಲಕ ಅರ್ಥೈಸಿಕೊಳ್ಳುವಂತೆಯೇ ಶಕ್ತಿಯನ್ನು ಅನುಭೂತಿಯ ಮುಖಾಂತರ ಅರ್ಥೈಸಿಕೊಳ್ಳಬಹುದು. ನಾವೇನು ಹೇಗೆ ಬೆಳಕು ಅಂತಕ್ಕಂಥದ್ದು ಪ್ರಕಂಪನ ಉಂಟಾದಾಗ ಅರ್ಥೈಸ್ಕೊಳ್ತೀವೋ, ಶಬ್ದ ಅಂತಕ್ಕಂಥದ್ದು ತರಂಗಗಳ ರೀತಿಯಲ್ಲಿ ನಮಗೆ ತಲುಪಿದಾಗ ಅರ್ಥವಾಗುತ್ತೋ, ಅದೇ ರೀತಿಯ ಆಗಿ ಸ್ಪರ್ಶವೆಂದರೆ ಭೌತಿಕವಾದ ಸ್ಪರ್ಶ ಮಾತ್ರವಲ್ಲ, ಶಕ್ತಿಯ ಅನುಭೂತಿಯನ್ನು ಎಲ್ಲೆಲ್ಲಿ ಅನುಭವಿಸಬಹುದೋ ಅವೆಲ್ಲವೂ ಕೂಡ ಸ್ಪರ್ಶದ ಶಕ್ತಿಯೇ ಆಗಿದೆ. ಬೆಳಕು, ಶಬ್ದ, ಸ್ಪರ್ಶದ ಚೈತನ್ಯವು ಪ್ರತಿ ಅಣುವಿನಲ್ಲೂ ಕೂಡ ಅಡಗಿದೆ. ಈ ಬೆಳಕು, ಶಬ್ದ ಮತ್ತು ಸ್ಪರ್ಶದ ಚೈತನ್ಯ ಅಂತಕ್ಕಂಥದ್ದು ಪ್ರತಿ ಅಣುವಿನಲ್ಲೂ ಕೂಡ ಅಡಗಿದೆ. ಕಣ್ಣಿನ ದೃಷ್ಟಿ, ಆಡುವ ಮಾತು ಎಲ್ಲವೂ ಕೂಡ ಸ್ಪರ್ಶದ ಅನುಭೂತಿಯೇ ಆಗಿದೆ. ತಾಯಿಯ ಸ್ಪರ್ಶದಿಂದ ಮಗುವು ಸಾಂತ್ವನಗೊಂಡಂತೆ ಪ್ರತಿ ಸ್ಪರ್ಶದಲ್ಲೂ ಶಕ್ತಿಯ ವಿನಿಮಯ ನಡೆಯುತ್ತಿರುತ್ತದೆ. ಭಾವನೆಗಳು ಪರಿಶುದ್ಧಗೊಂಡಂತೆ ಸ್ಪರ್ಶದ ಶಕ್ತಿಯೂ ಕೂಡ ಪರಿಶುದ್ಧಗೊಳ್ಳುತ್ತಾ ಹೋಗ್ತದೆ. ಆಂತರಿಕ ಶಕ್ತಿಯ ವಿನಿಮಯದಿಂದ ದ್ವಂದ್ವತ್ವದಿಂದ ಏಕತ್ವದೆಡೆಗೆ ಸುಲಭವಾಗಿ ಪಯಣಿಸಬಹುದಾಗಿದೆ. ನಮ್ಮಲ್ಲಿ ಆಂತರಿಕ ಬದಲಾವಣೆ ಆರಂಭ ಆದಾಗ ಆ ಆರಂಭವನ್ನ, ನಮ್ಮಲ್ಲಿ ಆಂತರಿಕ ಬದಲಾವಣೆ ಆಗಿದ್ದನ್ನ ಇನ್ನೊಬ್ಬರಿಗೆ ವಿನಿಮಯ ಮಾಡಿಕೊಳ್ಳೋದ್ರಿಂದನೂ ಕೂಡ ದ್ವಂದ್ವತ್ವದಿಂದ ಏಕತ್ವದೆಡೆಗೆ ಸುಲಭವಾಗಿ ಪಯಣವನ್ನು ಪ್ರಾರಂಭಿಸಬಹುದಾಗಿದೆ. ಸ್ಪರ್ಶದಿಂದ ಇತರರಲ್ಲಿ ಶಕ್ತಿಯ ಸಂಚಲನ ಮೂಡುವುದು ಮಾತ್ರವಲ್ಲದೆ ಸ್ವಯಂನ ಮೇಲೆ ಕೂಡ ಅತಿ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಈ ಸ್ಪರ್ಶ ಅಂತಕ್ಕಂಥ ಬೇರೆಯವ್ರಿಗೆ ಶಕ್ತಿಯ ಸಂಚಲನ ಮೂಡೋದಷ್ಟೇ ಅಲ್ಲ, ಸ್ವಯಂಗೂ ಕೂಡ ಅತಿ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು ಕೂಡ ಸ್ಪರ್ಶದ ಶಕ್ತಿಯೇ ಆಗಿದೆ. ನಮ್ಮಲ್ಲಿ ಏನೋ ಒಂದು ಆಲೋಚನೆ ಬರ್ತಾ ಇದೆ ಅಂದ್ರೂ ಕೂಡ ಅದು ಸ್ಪರ್ಶದ ಶಕ್ತಿನೇ ಆಗಿರುತ್ತದೆ. ಒಂದೊಂದು ಆಲೋಚನೆಗಳು ಕೂಡ ಸ್ವಯಂನ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಬರ್ತಕ್ಕಂಥ ಆಲೋಚನೆಗಳ ಕಡೆ ಹೆಚ್ಚಿನ ಗಮನ ಕೊಡ್ಬೇಕು. ಮೊದಲು ಮಾತಿನ ಕಡೆ ಅಂದ್ವಿ, ನಂತರ ಆಲೋಚನೆ ಕಡೆ, ಆ ಆಲೋಚನೆಯಿಂದ ಬರ್ತಕ್ಕಂಥ ಭಾವದ ಕಡೆ ಗಮನ ಕೊಡಿ ಅಂದ್ವಿ. ಈಗ ಆಲೋಚನೆ ಕಡೆನೆ ಗಮನ ಕೊಡ್ಬೇಕು. ಅದೇನೆ ಉಸಿರಿನ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ಧ್ಯಾಸ ಅಂತಕ್ಕಂಥದ್ದು. ಅದನ್ನ ಇಟ್ಟಾಗ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತದೆ. ಆ ಆಲೋಚನೆಗಳ ಕಡೆ ಗಮನವಿಟ್ಟಾಗ, ನಮ್ಮದೇ ಆಲೋಚನೆಗಳನ್ನ ನಾವೇ ಗಮನಿಸುವುದನ್ನ ಅಭ್ಯಸಿಸಿದಾಗ ನಮ್ಮನ್ನೇ ಕುರಿತು ಅರಿಯುವ ಮಾರ್ಗ ಸುಗಮವಾಗುತ್ತದೆ. ಪ್ರತಿಯೊಬ್ಬರು ಕೂಡ ಅವರವರ ಆಲೋಚನೆಗಳನ್ನ ಅವರೇ ಗಮನಿಸೋದನ್ನ ಅಭ್ಯಾಸ ಮಾಡ್ಕೊಂಡಾಗ ಏನಾಗ್ತದೆ, ನಾನು ಯಾರು, ನಾನು ಎದಕ್ಕಾಗಿ ಬಂದಿದ್ದೇನೆ ಅಂತಕ್ಕಂಥ ಕುರಿತು ತಿಳಿತಕ್ಕಂಥ ಜ್ಞಾನ ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗ್ತದೆ. ನಮ್ಮನ್ನು ನಾವು ಅರಿಯುವುದೇ ಪ್ರಥಮ ಹೆಜ್ಜೆಯಾಗಿದೆ. ತಮ್ಮ ಕುರಿತು ತಾವೇ ಅಧ್ಯಯನವನ್ನು ನಡೆಸಿದಾಗ ಒಳಗಿರುವ ಕಲ್ಮಶಗಳನ್ನು ಗುರುತಿಸಬಹುದು. ಬೇರೆಯವರು ನೀನ್ ಹಂಗೆ, ನಿನ್ನಲ್ಲಿ ಇಂಥ ಗುಣಗಳು ಇದಾವೆ, ಹಾಗ್ ಮಾಡ್ತೀಯ, ಹೀಗ್ ಮಾಡ್ತೀಯ ಅಂತ ಗುರ್ಸೋದ್ ಬೇಡ ಮಾಸ್ಟರ್ಸ್. ನಮ್ಮನ್ನ ನಾವೇ ಗುರ್ಸ್ಕೊಳ್ಳೋಣ, ನಮ್ಮನ್ನ ನಾವೇ ಅಧ್ಯಯನ ಮಾಡೋಣ. ನಮ್ಮನ್ನ ನಾವೇ ಅಧ್ಯಯನ ನಡೆಸಿದಾಗ ಒಳಗಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ಗುರುತಿಸಬಹುದು. ಯಥಾವತ್ತಾಗಿ ಅವುಗಳನ್ನು ಸ್ವೀಕರಿಸಿದಾಗ ಆ ಭಾವಗಳಿಂದ ಮುಕ್ತರಾಗಬಹುದು. ಇದಾವೆ ಸದ್ಯ ಸಾಕಷ್ಟು ಜನ್ಮಗಳಿಂದ ಕೂಡಿ ಹಾಕೊಂಡಿರ್ತಕ್ಕಂಥ ಭಾವಗಳು ಇದಾವೆ. ಅವುಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಯಥಾವತ್ತಾಗಿ ಸ್ವೀಕಾರ ಮಾಡ್ಬೇಕು. ಹೌದು, ನನ್ನಲ್ಲಿ ಈ ಗುಣ ಇದೆ, ಅದನ್ನ ಯಾವ ರೀತಿಯಾಗಿ ಧ್ಯಾನದ ಮುಖಾಂತರ ತೊಲಗಿಸ್ಕೋಬೇಕು ಅಂತಕ್ಕಂಥದ್ದನ್ನ ನಾವು ಆ ಗುಣದ ಬಗ್ಗೆ ಗಮನ ಕೊಟ್ರೆ ಸಾಕು, ಆ ಭಾವದಿಂದ ಮುಕ್ತರಾಗ್ತೇವೆ. ಸ್ವ ಅಧ್ಯಯನದಿಂದ ಸ್ವೀಕಾರ ಭಾವ ಹೆಚ್ಚಾಗುತ್ತದೆ. ನಾವು ಸ್ವ ಅಧ್ಯಯನ ಮಾಡೋದ್ರಿಂದ ನಾವು ಪ್ರತಿಯೊಂದನ್ನು ಕೂಡ ಸ್ವೀಕಾರ ಭಾವ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ತಮ್ಮ ಕುರಿತು ತಮ್ಮದೇ ಅವಗಾಹನೆ ಪ್ರಾರಂಭವಾದಾಗ, ನಮ್ಮನ್ನು ಕುರಿತು ಪ್ರತಿ ಆಲೋಚನೆ, ಮಾತು, ಕಾರ್ಯಗಳ ಬಗ್ಗೆ ಅವಗಾಹನೆ ಅಂತಕ್ಕಂಥದನ್ನ ಹೆಚ್ಚಿಸಿಕೊಂಡಾಗ ಆತ್ಮ ಪರಿಶೋಧನೆಗೆ ಮಾರ್ಗವಾಗುತ್ತದೆ. ನಮ್ಮ ಆತ್ಮ ಪರಿಶೋಧನೆಗೆ ಸುಲಭವಾದ ಮಾರ್ಗ ದೊರೆತಂತಾಗ್ತದೆ ಮಾಸ್ಟರ್ಸ್. ನಿಮ್ಮನ್ನು ನೀವೇ ಸ್ವೀಕರಿಸಿದಾಗ ಇತರರ ಕುರಿತಾದ ಭಾವನೆಗಳು ಕೂಡ ಪರಿಶುದ್ಧಗೊಳ್ಳುತ್ತವೆ. ಮೊದಲು ನಮ್ಮನ್ನು ನಾವು ಸ್ವೀಕಾರ ಮಾಡ್ತಕ್ಕಂಥ ಭಾವನೆ ನಮ್ಮಲ್ಲಿ ಹೆಚ್ಚಾದಾಗ ಇನ್ನೊಬ್ಬರ ಬಗ್ಗೆ ಪ್ರೀತಿಯ ಭಾವನೆಗಳು ಹೆಚ್ಚಾಗ್ತದೆ, ಪ್ರೇಮ ತತ್ವದ ಭಾವನೆಗಳು ಹೆಚ್ಚಾಗ್ತದೆ. ಅವೆಲ್ಲ ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳು ಕಳೆದು ನಮ್ಮಲ್ಲಿ ಪರಿಶುದ್ಧ ಭಾವ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗ್ತದೆ. ಸರ್ವರ ಪ್ರತಿ ಪ್ರೇಮ ಭಾವ, ಗೌರವ, ಆಧಾರಗಳು ಕೂಡ ಬೆಳೀತಾ ಹೋಗ್ತದೆ.
ಪ್ರತಿಯೊಬ್ಬರ ಬಗ್ಗೆ ಪ್ರೇಮ ಸ್ವರೂಪದಿಂದ ಕಾಣ್ತೇವೆ. ಪ್ರತಿಯೊಬ್ಬರನ್ನು ಕೂಡ ಗೌರವ ಪ್ರೀತಿಯಿಂದ ಕಾಣ್ತೇವೆ. ಈ ರೀತಿಯಾಗಿ ಗುಣಗಳು ಹೆಚ್ಚಿಕೊಳ್ತವೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಮಾಸ್ಟರ್. ಅಂತಿಮವಾಗಿ ಕೆಲವೇ ಸಾಲುಗಳಲ್ಲಿ ಶಂಬಾಲದ ನಿವಾಸಿಗಳ ಒಂದು ಒಂದೆರಡು ವಾಕ್ಯಗಳನ್ನು ತಿಳಿಸಿದ್ದಾರೆ ಮಾಸ್ಟರ್. ಅಭ್ಯಾಸ, ನಿರಂತರ ಸಾಧನೆ, ನಿರಂತರ ಅರಿವಿನಿಂದ ಎಲ್ಲವೂ ಸಾಧ್ಯವಾಗುತ್ತದೆ. ಯಾವುದು ಅಸಾಧ್ಯ ಅಂತಕ್ಕಂಥದ್ದಿಲ್ಲ, ಎಲ್ಲವೂ ಸಾಧ್ಯ. ಆದ್ರೆ ಅಭ್ಯಾಸ ಬೇಕು, ಅದನ್ನ ಅಭ್ಯಾಸ ಮಾಡ್ಕೋಬೇಕು. ನಮ್ಮದೇ ಅಭ್ಯಾಸವನ್ನಾಗಿ ರೂಢಿಸ್ಕೋಬೇಕು, ಸಾಧನೆ ಮಾಡ್ಬೇಕು, ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕು. ಅದಕ್ಕಾಗಿ ಸಮಯವನ್ನು ಕೊಡಬೇಕು. ಸಮಯವೇ ಸಾಧನೆ ಅಂತ ಹೇಳಿದ್ದಾರೆ. ನಿರಂತರ ಅರಿವಿನ ಸ್ಥಿತಿಯಲ್ಲಿ ಇರಬೇಕು, ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ. ನಿಮ್ಮನ್ನು ನೀವು ಅರಿತು ಸಾಧನೆಯ ಹಾದಿಯಲ್ಲಿ ನಿರತರಾಗಿರಿ. ನಿಮ್ಮನ್ನು ನೀವು ತಿಳಿಯಿರಿ ಮೊದಲು, ತದನಂತರ ಸಾಧನೆಯ ಹಾದಿಯಲ್ಲಿ ಸದಾ ನಿರಂತರ ಆಗಿರಿ. ನಿರಂತರ ಸಾಧನೆಯು ಎಲ್ಲವನ್ನು ಸಾಧ್ಯವಾಗಿಸುತ್ತದೆ. ಸಾಧನೆಯ ಫಲವಾಗಿ ನಿಮ್ಮಲ್ಲಿ ಶ್ಯಾಮ ಬಲದ ಜಾಗೃತಿ ಆಗುತ್ತದೆ. ನೀವು ಸಾಧನೆಯ ಫಲವಾಗಿ ನಿಮ್ಮಲ್ಲಿ ಶ್ಯಾಮ ಬಲ ಅಂತಕ್ಕಂಥದ್ದು ಜಾಗೃತಿ ಆಗುತ್ತದೆ. ಈ ಬಲವೇ ವಿಶ್ವದ ಸರ್ವೋಚ್ಚ ಬಲವಾಗಿದೆ. ನಾವು ಶ್ಯಾಮ ಬಲ ಅಂತಕ್ಕಂಥದ್ದು ಏನೇನು ಅಂತ ತಿಳಿದಿದ್ವಲ್ಲ ಮಾಸ್ಟರ್ಸ್, ಆ ಬಲ ಎಲ್ಲೆಲ್ಲೂ ಇಲ್ಲ, ನಿಮ್ಮಲ್ಲೇ ಇದೆ. ವಿಶ್ವ ಬ್ರಹ್ಮಾಂಡದ ಹೊರಗಡೆ ಏನಿದೆಯೋ ಬ್ರಹ್ಮಾಂಡ, ನಮ್ಮ ಒಳಗಡೆನೂ ಕೂಡ ಬ್ರಹ್ಮಾಂಡ ಇದೆ. ಆ ವಿಶ್ವದ ಸರ್ವೋಚ್ಚ ಬಲನೂ ಕೂಡ ಬಲವಾಗಿದೆ. ಆ ಶಂಬಾಲವನ್ನ ಎಲ್ಲೋ ದೂರದ ಜಗತ್ತು ಅಂತ ಪರಿಗಣಿಸಬೇಡಿ, ಅದು ನಿಮ್ಮಲ್ಲಿಯೇ ಅಡಗಿದೆ. ಶ್ಯಾಮ ಬಲದ ಜಾಗೃತಿಯೇ ನಿಮ್ಮೊಳಗಿರುವ ಶಂಬಾಲ. ಅದರೊಂದಿಗೆ ಲಯಗೊಳ್ಳಿರಿ. ನಿಮ್ಮೊಳಗೆ ಇದೆ ಶಂಬಾಲ, ಅದರೊಂದಿಗೆ ನೀವು ಲಯಗೊಳ್ಳಿರಿ. ನೀವೇ ಶಂಬಾಲವಾಗುವುದನ್ನು ಅನುಭವಿಸಿರಿ. ಶಂಬಾಲ ಅಂತಕ್ಕಂಥದ್ದು ನೀವೇ ಆಗ್ರಿ, ಅದನ್ನ ಅನುಭವಕ್ಕೆ ನಿಮಗೆ ಪಡ್ಕೊಳ್ರಿ. ಈ ಸಾಧನೆಯನ್ನು ಪರಿಪೂರ್ಣಗೊಳಿಸಿಕೊಂಡಾಗ ನಮ್ಮೊಂದಿಗೆ ಲಯಗೊಳ್ಳುವಿರಿ. ಶಂಬಾಲದ ನಿವಾಸಿಗಳ ಜೊತೆ ಲಯಗೊಳ್ಳಿಕ್ಕೆ ನೀವು ತಯಾರಾಗ್ತೀರಾ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಮುಂದಿನ ಪಯಣಕ್ಕೆ ನಿಮ್ಮ ಹಾದಿಯನ್ನು ಕಾಯುತ್ತಿರುವ, ನಿಮ್ಮ ಆಂತರ್ಯದಲ್ಲಿಯೇ ನಿರ್ವಹಿಸುತ್ತಿರುವ ಶಂಬಾಲದ ನಿವಾಸಿಗಳು ಅಂದ್ರೆ ನಮಗೆ ಪತ್ರ ಬರೆದ ರೀತಿಯಲ್ಲಿ ಒಕ್ಕಣೆ ಬರೆದ್ಬಿಟ್ಟು ತಿಳಿಸಿದ್ದಾರೆ ಮಾಸ್ಟರ್ಸ್. ನಾವು ಶಂಬಾಲದ ಪಯಣಕ್ಕೆ ನಾವು ಸಿದ್ಧರಾಗ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ನಿಮ್ಮಲ್ಲೇ ಇದೀವಿ, ಅದನ್ನ ನಿಮ್ಮ ಆಂತರ್ಯದಲ್ಲೇ ಹುಡುಕಿ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಈ ಪುಸ್ತಕ ಬರೆದಂತ ರೂಪಾ ವೆಂಕಟೇಶ್ ಮೇಡಮ್ ಅವ್ರಿಗೂ ಹಾಗೂ ಈ ಜ್ಞಾನವನ್ನ ಇದುವರೆಗೆ ಹಂಚಲಿಕ್ಕೆ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಂತ ಪರಮೋಚ್ಚ ಗುರುಗಳಿಗೂ ಹಾಗೂ ಈ ಜ್ಞಾನವನ್ನು ಇದುವರೆಗೆ ಕೇಳಿದಂತ ಎಲ್ಲ ನನ್ನ ಆತ್ಮ ದೇವರುಗಳಿಗೂ ನಮಿಸುತ್ತಾ ಮಾಸ್ಟರ್ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಅಂತಿಮಗೊಳಿಸ್ತಾ ಇದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಆಲ್ ಮಾಸ್ಟರ್ಸ್.